ನಾನು ನಿನಗೆ ಯಾವ ದ್ರೋಹ ಎಸಗದಿದ್ದರೂ ನಯವಂಚಕತನವನ್ನು ನೀನು ಶಂಕಿಸಿದೆ, ಆಪಾದಿಸಿದೆ. ನನ್ನ ಆಪತ್ತಿಗಾಗಲಿ ಬದುಕಿಗಾಗಲಿ ಆಧಾರವಾಗಿ ಇನ್ನು ನೀವು ಒದಗುತ್ತೀರೋ ಇಲ್ಲವೋ ಅಂತ ಅಪನಂಬಿಕೆ ವ್ಯಕ್ತಪಡಿಸಿದೆ. ಇದೆಲ್ಲ ಮನಸ್ಸಿಗೆ ಅತ್ಯಂತ ಹಿಂಸೆ ಕೊಡ್ತಾ ಇರುವ ಅಂಶಗಳು. ಆದ್ದರಿಂದ ಹೇಳ್ತೇನೆ, ಕೈಕಾ ಇದೋ ನಿನ್ನ ಕೊರಳು ಮುಟ್ಟಬೇಕೋ? ನಿಮಗೆ ಭಾಷೆ ಕೊಡ್ಲಿಕ್ಕೆ ಉಂಟಾ? ನಿಮ್ಮಲ್ಲಿ ಭಾಷೆ ಉಂಟಾ? ಕೊಡಿ. ಸಾಕೇತದ ಸೌಮಾಂಗಲ್ಯದ ಸಿಂಧೂರ ತಿಲಕದಂತಿದ್ದಂತಹ ಸಾಧ್ವೀಮಣಿ ನೀನು ಅಂತ ಇದು ತನಕ ನಂಬಿದವನು ನಾನು. ಆ ಭಾವ ಭದ್ರವಾಗಿ ನನ್ನಲ್ಲಿರುವುದರಿಂದಲೇ ಕೊರಳು ಮುಟ್ಟಿ ಕೈ ತಟ್ಟಿ ಬೇಡ, ಈಗ ಉಸಿರಾಡ್ತಾ ಇರುವ ಉಸಿರು ರಾಮಚಂದ್ರನ ಕೊಡುಗೆ ದಶರಥನಿಗೆ. ಆ ರಾಮಚಂದ್ರನ ತಲೆ ಮೇಲೆ ಕೈ ಇಟ್ಟಿದ್ದೇನೆ ಅಂತ ನೀ ಕೇಳಿದ್ದು ಕೊಡ್ತೇನೆ. ಸಮಾಧಾನ ಆಯಿತು ಅಂತ ಕೊಡುವುದು ಕೊಳ್ಳುವುದೆಲ್ಲ ಮತ್ತೆ ಮಾಡುವ. ನೀ ಬಾ, ನಾವು ಹೋಗಿ ಯವರಾಜ ಅಭಿಷೇಚನ ಮುಗಿಸಿ ಬರುವ, ಮತ್ತೆಲ್ಲ ನೋಡಿಕೊಳ್ಳುವ. ನಿನಗೆ ಭರವಸೆ ಬಂದರೆ ನೀವು ಹೊರಡಬೇಕು. ತುಂಬಾ ಮಾತಾಡುವುದಿಲ್ಲ, ತುಂಬಾ ಮಾತಾಡುದು ಅಲ್ಲ. ಇನ್ನು ನಾವು ಕೊಡುಕೊಳ್ಳಲಿಕ್ಕೆ ಭರವಸೆ ಬಂತು, ಅದಾಗುವುದಿಲ್ಲ. ನಾನು ಬರಬೇಕು ಅಂತಾದ್ರೆ ನನಗೆ ಆಗುವುದಾದ ಮೇಲೆ ನಾವು ಹೊರಡುದು. ಕೊಡ್ತೀರಲ್ಲ? ಉಸಿರಾಡಿದರೆ ನನಗೆ ಜೀವಂತಿಕೆ ಉಂಟು ಅಂತ ನೀವು ಒಪ್ಪಬೇಕಾಗ್ತದೆ. ರಾಮನ ಮೇಲೆ ಪ್ರಮಾಣ ಮಾಡಿದ್ದರಿಂದ ಮತ್ತೆ ಆ ವಾಕ್ಯ ನೀವು ಕೇಳಬೇಕಾಗಿಲ್ಲ. ಸರಿ, ಹಾಗಾದ್ರೆ ಹೇಳ್ತೇನೆ ನಾನು. ಏನು ಬೇಕಾದ್ರೆ ಚಕ್ರವರ್ತಿಗಳಾಗಿರುವ ನೀವು ಚಕ್ರವರ್ತಿತ್ವದ ಪೀಠದಿಂದ ಇಳಿಯುವುದಕ್ಕಿಂತ ಮೊದಲು ನಾ ಕೇಳಿ ತೀರಿಸಬೇಕಾದ ವರವಾದದ್ದರಿಂದ ನಾ ಈಗ ಕೇಳುವುದಕ್ಕೆ ಅವಕಾಶವನ್ನು ಒದಗಿಸಿಕೊಂಡಿದ್ದೇನೆ. ಒಂದನೆಯ ವರ, ಯಾವ ಸಡಗರದಲ್ಲಿ, ಯಾವ ಸಂಭ್ರಮದಲ್ಲಿ, ಯಾವ ಸವಲತ್ತುಗಳಲ್ಲಿ, ಯಾವ ಸಂಭಾರದಲ್ಲಿ ರಾಮನಿಗೆ ಪಟ್ಟಾಭಿಷೇಕ ಮಾಡಬೇಕು ಅಂತ ನೀವು ತೀರ್ಮಾನಿಸಿದ್ದೀರೋ ಆ ವ್ಯವಸ್ಥೆಯಲ್ಲಿ ನನ್ನ ಮಗನಾದ ಭರತನಿಗೆ ಪಟ್ಟಾಭಿಷೇಕವಾಗಬೇಕು. ಭರತನಿಗೆ ಪಟ್ಟಾಭಿಷೇಕ ಆಗಬೇಕು. ಕೈ ಮತ್ತೆ ನನ್ನ ರಾಮನಿಗೆ ಅದಕ್ಕೂ ಉಂಟು. ರಾಮನನ್ನು ವನವಾಸ ಕಟ್ಟು. ಮೂರುಗಳಿಗೆ ಪರ್ಯಂತ ತನ್ನೋಷವಿಲ್ಲದಾಯ್ತು ಸರ್ವೇಂದ್ರಿಯಗಳು ಸಹಿತ, ತನ್ನೋಷವಿಲ್ಲದಾಯ್ತು ಸರ್ವೇಂದ್ರಿಯಗಳು ಸಹಿತ. ಬಿಸಜಲೋಚನಿ ಕೈ
ಕೈಕೆಯ ನೋಡಿ ಬಿಸಜಲೋಚನೆ ಕೈಕೆಯ ನೋಡಿ ದೈನ್ಯದಿಯೋ ದಶರಥೇಂದ್ರ ನುಡಿದನು ಬಿಸಜಲೋಚನೆ ಕೈಗೆಯ ನೋಡಿ ದಶರಥೇಂದ್ರ ದೈನ್ಯದಿಯೋ ನುಡಿದನು ಕಂಬೋ ಕಂಠೀನಿ ಚಾರುಣೀನೇ ಕಮಲ ಮುಖಿ ಕುಂಭಕುಟೆ ಪುತ್ಥಳಿಯ ಮುಂದೆ ಪ್ರತಿರಂಬೆ ಕುಂಭಕುಟೆ ಪುತ್ಥಳಿಯ ಮುಂದೆ ಪ್ರತಿರಂಬೆ ಮಕ್ಕಳಿಲ್ಲದೆ ಬಹಳ ಕಾಲನಾಡಿದನು ಮಕ್ಕಳಿಲ್ಲದೆ ಬಗಳ ಕಾಲನಾಡಿದನು ದುಃಖದೊಳಗಾಗ ಮುನಿಪಾಲ ಬಂದು ಮಕ್ಕಳಿಲ್ಲದೆ ಬಗಳ ಕಾಲನಾಡಿದನು ದುಃಖದೊಳಗಾಗ ಮುನಿಪಾಲ ಬಂದೆನಗೆ ಅಕ್ಕರಿಯುವುದು ಮನೇಜಾವಿ ತುಲಿದು ತುಂಬು ಕಂಠಿನಿ ಚಾರುಷೀನೇ ಕಮಲಮುಖಿ ಕುಂಭಕುಟಿ ಪುತ್ಥಳಿಯ ಬೊಂಬೆ ಪ್ರತಿರಂಬೆ ಕಂಬು ಕಂಠಿನಿ ಚಾರುಷೀನೇ ಶಾಪಕ್ಕೆ ಭಾಜನನಾಗುವ ಕೃತ್ಯ ನಾ ಮಾಡಿದ್ದಿಲ್ಲ. ಪುತ್ರನಿಗೆ ಹೊಡೆದದ್ದು ಪುತ್ರ ಅಂತ ತಿಳಿದಲ್ಲ, ಮೃಗಭ್ರಾಂತಿ. ನಾನೆಲ್ಲಿದ್ದೇನೆ? ಅರಣ್ಯ ಅಲ್ಲ, ಗಜಭ್ರಾಂತಿಯಿಂದ ಬಾಣ ಹೊಡೆದ ಸ್ಥಿತಿಯಲ್ಲಿ ನಾನಿಲ್ಲ. ಶಾಪವಾಕ್ಯ ಅಲ್ಲ ನಾ ಕೇಳಿದ್ದು. ಕೈಕಾ ಕೈಕಾ ಓ ಹೋ ಹೋ. ಇಲ್ಲ ಇಲ್ಲ, ಏನಾಗ್ತಾ ಉಂಟು? ಎಲ್ಲಿ ಹೋದೆ, ಎಲ್ಲಿ ಬಂದೆ, ಎಲ್ಲಿ ನಿಂತೆ, ಏನ್ ಆಡ್ತಾ ಇದ್ದಿ? ಎಲ್ಲವನ್ನು ಮರೆತ ಸ್ಥಿತಿಯಲ್ಲಿ ಕೈಕಾ ಕೈ ಹಿಡಿದು ಕರೆ ತಂದವರು ಯಾಚಿಸ್ತೇನೆ. ಆ ಕರಾವಲಂಬನವನ್ನು ಕೊಡು. ಬಿದ್ದು ಮಣ್ಣಾಗಿ ಹೋಗಬಾರದು ಈ ಕಾಲದಲ್ಲಿ. ಆ ವಾಚ್ಯ ಉಂಟು, ಆದ್ದರಿಂದ ಕೈ ಕೊಟ್ಟು ಎಬ್ಬಿಸು. ಏನು ಮಾತಾಡಿಬಿಟ್ಟೆ? ಕಂಡಿದ್ದೆ ದುರ್ನಿಮಿತ್ತವಾಗಿ. ಮಿಂಚಿಲ್ಲದ ಗುಡುಗನ್ನು ಕೇಳಿಸಿಕೊಂಡು ಹೆದರಿದೆ. ನಿನ್ನ ಮಾತೇ ಹಾಗೆ ಹೋಯ್ತಲ್ಲ ಅದು. ಹೊಳೆವ ಮಿಂಚಿನಿಂದ ಗುಡುಗಿನ ಸೂಚನೆ ಕಾಣುವವರಿಗೆ ಸಿಗ್ತದೆ. ನಾವು ಮಾನಸಿಕವಾಗಿ ಸಿದ್ಧರಾಗುತ್ತೇವೆ ಆ ಭೀಕರ ಶಬ್ದಾಘಾತವನ್ನು ಎದುರಿಸುವಲ್ಲಿ. ಮಿಂಚು ಮಿಂಚದೇ ಗುಡುಗು ಬಡಿಯಿತು ಅಂತಾದರೆ ಎದೆ ಎದೆ ನಡುಗುತ್ತದೆ. ನನ್ನ ಮಾತು ಈಗ ಮಾಡಿದ ಪರಿಣಾಮ ಅದು. ಅದಲ್ಲದಿದ್ದರೆ ಪ್ರಣವ ಭಿನ್ನವಾದ ಧ್ವನಿಯೊಂದು ಶಂಖಮೂಲದಿಂದ ಬರುವುದಕ್ಕುಂಟೆ. ಕಂಬು ಕಂಠಿನಿ ಫಲಮುರಿ ಶಂಖದಂತಹ ಕೊರಳನ್ನು ನುಣುಪಾಗಿ ಹೊಂದಿದವಳು ಅಂತ
ಸೌಂದರ್ಯಾಸ್ವಾದಕ ರಸಿಕನಾಗಿ ನಾನು ಹಾಡಿದ್ದಲ್ಲ. ತಾನು ಹೆರೆದಿದ್ದರೂ ರಾಮಚಂದ್ರ ಶೈಶವದಿಂದ ಅಂಬೆಗಾಲಿಕ್ಕೆ ತೆವಳುತ್ತಾ ಇರುವಲ್ಲಿಂದ ಇಂದಿನ ತನಕ ರಾಮ ಅಂತ ಕೈಗೆ ಕರೆಯುವುದನ್ನು ಕೇಳಿದಾಗ ಶಂಖ ಊದಿದಾಗ ಕೇಳಿಸುವ ಪ್ರಣವ ತರಂಗ ಬೇರೆಯಲ್ಲ, ಕೈಕೆಯ ಕೊರಳಿನಿಂದ ಹೊಮ್ಮುವ ರಾಮನಾದ ಬೇರೆಯಲ್ಲ ಅಂತ ಅನುಸಂಧಾನ ಮಾಡಿಕೊಂಡು ಕಣ್ಮುಚ್ಚ ಅದನ್ನು ಆನಂದಿಸ್ತಾ ಆಸ್ವಾದಿಸ್ತಾ ಇದ್ದವನು. ಕೈಕ ಶಂಖದಿಂದ ಪ್ರಣವಾನುಯೋಜ್ಯವಾದ ಸ್ವರ ಹೊಮ್ಮದಿದ್ದರೆ ಪ್ರಣವ ಪ್ರತಿಪಾದ್ಯನಿಗಲ್ವೇ ಕೊರತೆ? ಆ ಶಂಖ ಮಹತ್ವ ಕಳೆದುಕೊಂಡಿದ್ದು ಅಂತ ಅರ್ಥ. ನಿನಗೆ ಯಾಕೆ ಅರ್ಥ ಆಗುವುದಿಲ್ಲ ಇದು? ರಾಮನಿಗೆ ಚಾರುಶೀಲೆ ಅಂತ ನಾಡಿ ಉದ್ದಗಲಕ್ಕೂ ಯಾರನ್ನು ಹಾಡಿ ಕೊಂಡಾಡಿತ, ಮನೋಗತವನ್ನು ಅರಿತು ಅನುವರ್ತಿಸುವಂತಹ ಸುಶೀಲೆಯಾದ ಸತಿ ಅಂತ ಹೊಗಳಿತ. ಆ ನೀನು ಈಗ ಆಡ್ತಾ ಇರುವ ಮಾತು ನಾಡಿನ ಪ್ರತಿಯೊಬ್ಬರ ಶೀಲ ಸ್ವಭಾವಕ್ಕೂ ಸಮ್ಮತವಾದ ನಿರ್ಣಯವನ್ನು ವಿರೋಧಿಸುವ ಮಾತು. ದುಶ್ಶೀಲೆ, ದುಶ್ಚರಿತೆ ಅಂತ, ಚಾರುಶೀಲೆ ಅಂತ ನಿನ್ನನ್ನು ಹೊಗಳಿದವರೇ ಕೆಡುರುಡಿ ಆಡುವುದನ್ನು ಕೇಳ್ತಾ ನಾ ಬದುಕುತ್ತೇನೆ ಅಂತ ಯಾಕೆ ಭಾವಿಸ್ತೀನಿ ನೀನು? ಅರಳಿದ ಕಮಲಕ್ಕೆ ಸೌಂದರ್ಯ ಸಿದ್ಧಿಸ್ತದೆ, ಆದರೆ ಯಾಕೆ ಹಠ? ಕಮಲಮುಖಿಯಾದಂತಹ ನಿನಗೆ ದೇವರಂತೆ ನಮ್ಮ ಬದುಕನ್ನು ಬೆಳಗಿದಂತಹ ರಾಮಚಂದ್ರನಿಗೆ ಅವರಿಗೆ ಬೇಕಾದಂತೆ ಒಪ್ಪಿಸಿಕೊಳ್ಳುವಲ್ಲಿ ಸಲ್ಲ ಅಂತ ಹಠ ಯಾಕೆ? ಶ್ರೀಚರಣಕ್ಕೊಪ್ಪಿತವಾಗದಂತಹ ಪುಷ್ಪದ ಸೌಗಂಧ ಎಷ್ಟಿದ್ದರೂ ಕೂಡ ಧಾರ್ಮಿಕರಿಗೆ ಆಸ್ತಿಕರಿಗೆ ಅದು ತ್ಯಾಜ್ಯವಾದದ್ದು. ಶ್ರೀಮುಡಿಯನ್ನು ಅಲಂಕರಿಸಿದಂತಹ ಒಂದು ದಳವೂ ಕೂಡ ಪವಿತ್ರೀಕೃತವಾದದ್ದು ಎಂಬ ಪರಿಭಾವದಲ್ಲಿ ಸ್ವೀಕಾರ್ಯವಾಗುತ್ತದೆ ಪ್ರಸಾದ ಅಂತ ಅದನ್ನು ಎಲ್ಲ ಲೋಕ ಜನರು ಸ್ವೀಕರಿಸ್ತಾರೆ. ಕಮಲಮುಖಿಯಾಗಿತ್ತು, ದೇವರಿಗೆ ಸಮ್ಮತವಲ್ಲದನ್ನು ಯಾಕೆ ಹೇಳ್ತಾ ಇದ್ದಿ? ಪಿಯೂಷಪಾನ ಮಾಡಿಸಿ ಬೆಳೆಸಿನ ಮಗುವನ್ನು ಓದು. ಯೋಚಿಸು ಯೋಚಿಸು. ಯಾರಲ್ಲಿ ಹೇಳ್ಬೇಕಾದೀಗ ನಾನು? ಭರತನಿಗೆ ಪಟ್ಟ ಅಂತ ಆದ್ರೂ ನೀನು ಹೇಳ್ತಿ, ನಾನು ಹೇಳಬಲ್ಲೆ. ಕಾಡ ಏನು ಮಾತು ಅಂತ ಆಡ್ತಿ? ವಾತ್ಸಲ್ಯ ಪೀಯೂಷವನ್ನು ಉಣಬಡಿಸಿದ ಕುಂಭಕುಚೆಯಾದ ನೀನು ಕೊಟ್ಟದನ್ನು ತೀರ್ಥ ಪ್ರಸಾದ ಅಂತ ಸ್ವೀಕರಿಸುವ ಮಗುವಿಗೆ ಹಾಲಾಹಲ ಉಡಿಸುವುದಕ್ಕೆ ಹೊರಟಿದೆ. ಏನಾಗಿದೆ? ಏನು ಭಾವಸ್ಪಂದ ಇಲ್ಲದಂತೆ ಸೌಂದರ್ಯ ಕೇವಲ ಹೊಳಪಿನಿಂದ ಸಿದ್ಧವಾಗುತ್ತದೆ ಅಂತ ಭ್ರಮಿಸಿಬಿಟ್ಟಿಯೇ ಹೇಗೆ? ಬೇಡ ಯಾರಿಗೂ. ಸಜೀವ ರಕ್ತದಂತಿರುವಂತಹ ರಾಮನಿಗಿಂತ ಭಿನ್ನವಾಗಿ ಈ ಹೊಳಪು ಬರಿಸಿಕೊಳ್ಳುವುದಕ್ಕೆ ಅವನನ್ನು ದೂರೀಕರಿಸಿ, ಆ ಹೊಳಪು ನನಗೆ ಬೇಡ, ನಾ ಪುತ್ಥಳಿಯ ಬೊಂಬೆ ಹಾಕ್ತೇನೆ ಅಂತ ಹೊರಟ್ರೆ ಚಿತ್ರ ಅರ್ಪಿತ ಪ್ರತಿಮೆಗಳಂತಾಗಿ ಹೋಗುತ್ತಾರೆ ಸಾಕೇತದ ಸರ್ವರು ಕೂಡ. ನಿರ್ಜೀವ ಪ್ರತಿಮೆಯಾಗಿ ಹೋಗುತ್ತಿ ನೀನು ಕೂಡ. ಈ ಮಾತು ನಿನಗೆ ಅರ್ಥ ಆದ್ರೆ ಸಾಕೇತದ ಪುಣ್ಯ. ಹೊಳಪಿನಿಂದಲೇ ಬದುಕಿರುವುದಲ್ಲ, ಸತ್ವದಿಂದ ಇರುವುದು. ಸತ್ವ ಕಳೆದುಕೊಂಡ ಹೊಳಪಿಗೆ ಬೆರಗು ಹುಟ್ಟಿಸುವ ಸಾಮರ್ಥ್ಯ ಮಾತ್ರ ಇರುವುದು, ಜೀವಂತಿಕೆ ಇರುವುದಿಲ್ವೇ? ಮಕ್ಕಳಿಲ್ಲದೆ ನಾವು ವಿಲಪಿಸಿದ ಹಗಲಿರುಳುಗಳನ್ನಾದರೂ ಸ್ಮರಿಸಿಕೋ. ಯಾರನ್ನು ದೂರೀಕರಿಸುವುದು? ಯಾವ ಅಧಿಕಾರದಿಂದ?
ಕೊಡುವುದಕ್ಕೋ ನೀ ಬಿಡುವುದಕ್ಕೋ ನೀ ಸ್ವೀಕರಿಸುವುದಕ್ಕೋ ನಮಗೆ ಅಧಿಕಾರ ಇರುವುದು ಯಾವುದರ ಕುರಿತಾಗಿ? ದೇವರ ಪ್ರಸಾದವನ್ನು ಸ್ವೀಕರಿಸುವುದಿಲ್ಲ ಅಂತ ಶೌಚವನ್ನು ಹೊಂದಿದ ಯಾರಿಗಾದ್ರೂ ಹೇಳುವ ಅರ್ಹತೆ ಉಂಟು? ಹೇಳು. ಬೊಗಸೆ ಉಂಟುವುದು ನಮ್ಮ ಕೈಯಲ್ಲಿ, ಧರಿಸುವುದು ನಾವು. ಆಸ್ತಿಕ್ಯ ಉಂಟು ಅಂತಾದರೆ ದೇವರ ಪ್ರಸಾದ ಬೇಡ ಅಂತ ಹೇಳಲಿಕ್ಕುಂಟು? ಕಪುಮುಖದಿ ಪಡೆದ ಸುಕುಮಾರ ಯಜ್ಞಶಿಷ್ಟವಾಗಿ ಯಜ್ಞ ಪ್ರಸಾದವಾಗಿ ಪಾಯಸವಾಗಿ ಸಿಕ್ಕಿದಂತಹ ಅವರನ್ನು ನಾವು ದೂರೀಕರಿಸ್ತೇವೆ ಅಂತಂದ್ರೆ ಪ್ರಸಾದವನ್ನು ನಾವು ಎತ್ತಿ ಎಸೆಯುತ್ತೇವೆ ಅಂತ ತಾತ್ಪರ್ಯ. ವೇದೋಪಾಸಕರಾದಂತಹ ಪ್ರಣವ ಪ್ರತಿಪಾದ್ಯನನ್ನು ಅನವರತ ಧ್ಯಾನಿಸುವಂತಹ ವಸಿಷ್ಠರೋ ಋಷ್ಯಶೃಂಗರೋ ಅನೇಕ ಋಷಿಮನೀಷಿಗಳೋ ಬಂದು ಉಪದೇಶ ಮಾಡಿದಂತೆ ಆಚರಿಸಿದಂತಹ ಪುತ್ರಕಾಮೇಷ್ಟಿಯಿಂದ ಸಮುದ್ಭವಿಸಿದ ಶ್ರೀರಾಮಚಂದ್ರನನ್ನು ಯೋಚಿಸು, ಕಾಡಿಗಟ್ಟುವ ಯತ್ನ ಮಾಡ್ತೀನಿ. ವಿಶ್ವಾಮಿತ್ರರಂತಹ ಕಾಡಿನಲ್ಲಿದ್ದ ಋಷಿಗಳಿಗೆ ರಾಮ ಇದ್ದಾನೆ ಎಂಬುದರಿಂದ ಈಗ ನಾಡು ಬೇಕು ಅಂತ ಆದ ಕಾಲ. ನಾಡಿನಲ್ಲಿದ್ದಂತಹ ರಾಮನನ್ನು ನೀ ಕಾಡಿಗಟ್ಟಿದೆ ಅಂತ ಆದರೆ ಈ ನಾಡು ಕಾಡಾಗುತ್ತದೆ. ನಿನಗೆ ಯಾಕೆ ಅರ್ಥ ಆಗುವುದಿಲ್ಲ ಇದು? ನಾಡಿನ ಕುರಿತಾಗಿ ಚಿಂತೆ ಇಲ್ಲದಿದ್ರೆ ಬಿಡು. ನೀ ಇಷ್ಟು ಕೇಳಿದ್ದು ನಾನು ಗಂಡ ಎಂಬ ಭರವಸೆಯಲ್ಲಿ ಹೌದಲ್ಲ, ವಲ್ಲಭ ಅಂತ ಕರೆದೇ ಕೇಳಿದ್ದು ಹೌದಲ್ಲ. ರಾಮನನ್ನು ಬಿಟ್ಟು ವರುಷ ಮಾಸ ದಿನ ಅರ್ಥ ಗಳಿ ಅದೇ ಗಳಿ ಅರೆ ನಿಮಿಷ ಮಾತ್ರ ರಾಘವನ ನಾ ಬಿಟ್ಟು ಇರಲಾರೆ. ಅರೆ ನಿಮಿಷ ಮಾತ್ರ ರಾಘವನ ನಾ ಬಿಟ್ಟು ಇರಲಾರೆಯೋ ಮೋಹನನ. ಇನ್ನೆಂಟು ಕರೆದು ವಿಪಿನಕ್ಕೆ ಕಳುಗದೀಗ ಸಣ್ಣವನ. ಇನ್ನೆಂಟು ಕರೆದು ವಿಪಿನಕ್ಕೆ ಕಳುಗದೀಗ ಸಣ್ಣವನ. ಕಂಬು ಕಂಟಿನಿ ಚಾರು ರಾಮ, ರಾಘವ, ಅವನನ್ನು ನಾನು ಅಗಲಬೇಕೆಂಬ ಯೋಚನೆಯನ್ನು ನಿನ್ನೊಳಗೆ ಬರಮಾಡಿಕೊಂಡು ಅನಿಸುವಂತಲೂ ಅಲ್ಲ ಅಟ್ಟು. ದೇವರೇ ದೇವರೇ ದೇವರೇ, ಇಂಥದ್ದೇನೋ ಇದು ಅಂತ ಗೊತ್ತಿರಲಿಲ್ಲ. ಅಂತರಂಗದ ಅಶುದ್ಧಿಯಿಂದ ನೀನೇನೋ ಕೇಳುವುದಕ್ಕೆ ಹೊರಟಿದ್ದಿ ಎಂಬ ಶಂಕೆ ಬಂದದ್ದರಿಂದಲೇ ಆಡಿದೆ. ಅಂತರಂಗ ಶುದ್ಧವಾಗಿ ಬೇಡಿಕೋ, ನಾ ಕೊಟ್ಟೆ ಅಂತ. ಸಾಧಕವಾಗಬಹುದಾದದ್ದನ್ನು, ಕನಿಷ್ಠ ನಿನಗೆ ಸಾಧಕವಾಗಬಹುದಾದದ್ದನ್ನು ನೀ ಕೇಳಿದರು. ಅಣ್ಣನಾರಿಗೆ ಬಾಧಕವಾಗಬಹುದಾದರೂ ಕೊಟ್ಟು ಬಿಡ್ತಾ ಇದ್ದನೋ ಏನು? ನನ್ನ ಮರಣದಿಂದ ಏನು ಸಾಧಿಸಲಿಕ್ಕುಂಟೆ ನಿನಗೆ? ಮಕ್ಕಳಿಲ್ಲದ ವೇಳೆಯಲ್ಲಿ ಅಂಥದ್ದು ನಿನಗೆ ನೆನಪಿಗಿಲ್ಲದಿದ್ದರೆ ಬಿಡು. ಯಜ್ಞ ಸಂರಕ್ಷಣಾರ್ಥವಾಗಿ ವಿಶ್ವಾಮಿತ್ರರ ಆಲಂಬನದಲ್ಲಿ ವನಮುಖಿಗಳಾಗಿ ನಡೆದಂತಹ ರಾಮಲಕ್ಷ್ಮಣರನ್ನು ಅಲ್ಪಕಾಲದ ವಿಯೋಗದ ಅವಧಿಯಲ್ಲಿ ಕಳೆದುಕೊಂಡ ಸ್ಥಿತಿಯನ್ನು ಅನುಭವಿಸ್ತಾ ಮನಸ್ಸು ಎಷ್ಟು ವಿಹ್ವಲಗೊಂಡಿತ್ತು. ಮರುಗಿದ್ದೆವು, ಯೋಚಿಸು, ನೆನಪು ಮಾಡಿಕೋ. ಆ ಸನ್ನಿವೇಶ ನಿನಗೆ ಯಾಕೆ ಹೇಳ್ತೇನೆ ಅಂದ್ರೆ,
ಹುಟ್ಟಿಸಿದ ಮಗ ಭರತ ನಿನ್ನ ವಶದಲ್ಲಿರುವಾಗಲೂ ನಿನ್ನ ಕಣ್ಣಲ್ಲಿ ನೀರು ಸರಿದ ಕಾಲವದು. ಹುಟ್ಟಿಸಿದ ಮಗ ಜೊತೆಯಲ್ಲೇ ಇರುವಾಗಲೂ ರಾಮನಿಗಾಗಿ ನಿನ್ನ ಅಂತಃಕರಣ ಮಿಡಿದ ಕ್ಷಣವದು. ಈಗ ಆ ರಾಮನನ್ನು ಕಾಡಿಗೆ ಕಳಿಸಿ ಭರತ ರಾಜ್ಯಾಡಳಿತವನ್ನು ಕೈಗೆತ್ತಿಕೊಳ್ತಾನೆ ಅಂತ ನೀ ಭ್ರಮಿಸಿದ್ದಿ. ಇರ್ಲಿಲ್ವೇ? ರಾಮನನ್ನು ಬಿಟ್ಟು ಆ ಮೋಹಕ ರೂಪನನ್ನು, ಆ ಮೋಹಕ ಮಾತುಗಾರನನ್ನು, ಆ ಚಿತ್ತಮೋಹಕನಾದಂತಹ ಸರ್ವಗುಣ ಪರಿಪೂರ್ಣನನ್ನು ಬಿಟ್ಟು ಅರೆ ನಿಮಿಷ ಬದುಕುವಂತಹ ಯೋಚನೆಯೂ ಇರಲಿಲ್ಲ. ರಾಜ್ಯಾಡಳಿತವನ್ನು ಕೊಟ್ಟ ಮೇಲೆ ಎಲ್ಲವನ್ನು ದೈವಚಿತ್ತ ಕರ್ಪಿಸಿ ಕರ್ತೃತ್ವದಿಂದ ಕಳಚಿಕೊಂಡು ವಾನಪ್ರಸ್ಥವನ್ನು ಸನ್ಯಾಸದ ಪೂರ್ವಾಶ್ರಮವಾಗಿ ಅಂಗೀಕರಿಸಿ ವನಾಭಿಮುಖಿ ಆಗಬೇಕು ಒಬ್ಬ. ಅದು ನನ್ನಂತೆ 60,000 ವರ್ಷ ಬದುಕು. ಪ್ರಾಮಾಣಿಕವಾಗಿ ಹೇಳ್ತೇನೆ, ಕಾಮ್ಯ ಕರ್ಮಗಳೆಲ್ಲವನ್ನು ಅದರ ಫಲ ಸಹಿತವಾಗಿ ಭಗವಂತನಿಗೆ ಅರ್ಪಿಸುವುದಕ್ಕೆ ಪೂರ್ವ ಸಿದ್ಧತೆಯಾಗಿ ವಾನಪ್ರಸ್ಥ ಸನ್ಯಾಸ ಅಂತಿದ್ದರೆ ನನಗಾವ ದೇವರಿಗೆ ಏನನ್ನು ಅರ್ಪಿಸುವ ಯೋಚನೆ ಇರಲಿಲ್ಲ. ನನ್ನ ಮನದ ಸರ್ವ ಆಶೋತ್ತರಗಳನ್ನು ರಾಮನಿಗೊಪ್ಪಿಸಿ ನನ್ನ ವಾನಪ್ರಸ್ಥವು ರಾಮನ ಜೊತೆಯಲ್ಲಿ, ನನ್ನ ಸನ್ಯಾಸವು ರಾಮನ ಜೊತೆಯಲ್ಲಿ. ಈ ಭಾವದಿಂದ ಬದುಕುತ್ತಾ ಇದ್ದಂತಹ ನನ್ನನ್ನು ದೂರ ಮಾಡು, ಕಾಡಿಗಟ್ಟು ಅಂತ ಕೇಳ್ತಾ ಇದ್ದೀನಿ. ಏನು ಸಾಧಿಸುವುದಕ್ಕೆ ಹಠ ಮಾಡಬೇಡ. ಭರತನಿಗೆ ರಾಜ್ಯ ಆಗಲಿ, ಯಾರು ಬೇಡ ಅಂದ್ರು. ರಾಮ ಅಂತೇ ವಾಸಿಯಾಗಿ ಉಳಿಯಲಿ, ಆಗೋದಿಲ್ಲ. ನನ್ನೊಳಗೆ ಉಳಿಯಲಿ, ನಿನ್ನೊಳಗೆ ಉಳಿಯಲಿ, ಸಾಕ್ಯಾತದೊಳಗೆ ಉಳಿಯಲಿ. ನಿಮ್ಮ ಭಾವನೆಯ ಕಣ್ಣೀರಿಗೆಲ್ಲ ನಾ ಕರಗೋಳಲ್ಲ, ಸಾಕಾಯ್ತು. ಅನಾಹುತ ಆಗ್ತದೆ ಎಲ್ಲ ಸಂದರ್ಭದಲ್ಲಿ ನಾ ಸಾಯ್ತೇನೆ ಸಾಕು. ನಿಮ್ಮ ಮೊಸಳೆ ಕಣ್ಣೀರು ನನಗೆ. ನಿಮಗೆ ಮಾತುಂಟಾ? ಸೂರ್ಯವಂಶದ ಚಕ್ರವರ್ತಿಗಳಾಗಿ ಕೊಟ್ಟದ್ದನ್ನು ನಡೆಸಬೇಕು ಅಂತ ನಿಮಗೆ ಒಂದು ಜೀವ ಉಂಟಾ? ಕೊಡಿ ನನಗೆ, ನಾ ಕೇಳಿದ್ದನ್ನು ಕೊಡಿ. ನನ್ನ ಮಗನಾದ ಭರತನಿಗೆ ಪಟ್ಟ, ರಾಮನಿಗೆ ವನವಾಸ. ಆಗುವುದಿದ್ರೆ ಮಾತಾಡಿ, ಇಲ್ಲದೆ ಇದ್ರೆ ಮಾತಿಲ್ಲ ಅಂತ ಹೇಳಿ. ನಿಮ್ಮ ಬಾಯಿಯೊಳಗೆ ಇರುವುದು ಅದು ಮೃಗದ ಚರ್ಮ ಅಂತ ಹೇಳಿ, ನನಗೆ ಅಂತ ಹೇಳಬೇಡಿ ನೀವು. ನೀನು ಈ ಮಾತಿನ ಪ್ರಸಕ್ತಿಯನ್ನು ಈಗ ತರ್ತಿ ಅಂತ ಗೊತ್ತಿಲ್ಲದೆ. ಶಂಬರನ ಮಾಯೆ ಕೊಂದು ಕಳೆದ ಇಷ್ಟು ಕಾಲ ದಾಟಿದ ಮೇಲೆ ಮತ್ತೆ ಆವರಿಸ್ತದೆ ಪೂರ್ವಾಧಿಕ ಶಕ್ತಿಯಿಂದ ಅಂತ ಗೊತ್ತಿಲ್ಲದೆ ರಾಮನಿಗೂ ಪಟ್ಟ ಕಟ್ತೇನೆ ಅಂತ ನಾನೇ ಹೇಳಿದ್ದೇನೆ. ನಿಮ್ಗೆ ಆಗ್ತದ ಇಲ್ವಾ? ಯಾವ ನಾಳೆಗೆ ಹುಚ್ಚುಚ್ಚು ಮಾತಾಡಬೇಡಿ. ಕೂಗುದು ಒಂದು ಬಿಟ್ಟರೆ ಮತ್ತೆ ಎಂಥದ್ದು ಇಲ್ಲ ನಿಮಗೆ. ಒಮ್ಮೆ ಬೀಳುವುದು, ಒಮ್ಮೆ ಹೇಳುದು. ಯಾರಲ್ಲಿ? ಆ ರಾಮನಿಗೆ ಸ್ವಲ್ಪ ವಿಷಯ ಹೇಳಿ. ರಾಮ ಇದರಲ್ಲಿ ರಾಮ ಕಣುಗಲ್ಲಿ ಬೇಗ ಬರಲಿಲ್ಲ, ವಾಕ್ಯವನ್ನು ಕೇಳುವುದು ಖಳ ಸಂಹಾರಕ ರಾಮಚಂದ್ರ ಬರುತ್ತೋ ಭೂಪಾಲಗಿಂದನು ತಾತ ನೀವಾಗೀಗ ಬಂದು ದೇತರ ಚಿಂತೆ ಲಕ್ಷ್ಮಣ ಹೇಳಿದಂತಹ ಮಾತನ್ನು ಕೇಳಿ ಆಘಾತಗೊಂಡವನು ನಾನು. ಧಾವಂತದಿಂದ ಏನಾಯಿತು ನಮ್ಮ ಅಪ್ಪನಿಗೆ ಎನ್ನುವ ಹಾಗೆ ಬಂದು ನೋಡಿದರೆ
ಏನು ಅವಸ್ಥೆಯನ್ನು ಕಾಣ್ತಾ ಇದ್ದೇನೆ. ನಿಶ್ಚೇಷ್ಟಿತವಾದಂತಹ ಸ್ಥಿತಿಯಲ್ಲಿ ನಮ್ಮಪ್ಪ ಧರಾಶಾಯಿಯಾಗಿದ್ದಾರೆ. ಎಂತಹ ಸಂಭ್ರಮದ ವಾತಾವರಣದಲ್ಲಿದ್ದವರು ಕಳಹೀನರಾಗಿ ಬಿದ್ದಿದ್ದಾರೆ ಅಂತಾದ್ರೆ ಇವರನ್ನು ಮಾತಾಡಿಸಬೇಕಾದದ್ದು ನನ್ನ ಧರ್ಮ. ತಾತ, ಯಾಕೆ ಹೀಗೆ ಮಲಗಿದ್ದೀರಿ? ನಿಮ್ಮ ಮುಖ ನೋಡಿದರೆ ನನಗೆ ಕಾಣ್ತಾ ಉಂಟು, ಚಿಂತಾ ರೇಖೆಗಳು ಎದ್ದು ಕಾಣ್ತಾ ಉಂಟು. ಹೇಗಿರಬೇಕಾದವರಪ್ಪ? ಎಂತಹ ಒಂದು ಸನ್ನಿವೇಶಕ್ಕೆ ಸಾಕ್ಷಿಯಾಗಬೇಕಾದವರು ನೀವು. ಈ ಸುಂದರವಾದಂತಹ ಸನ್ನಿವೇಶಕ್ಕೆ ಸಾಕ್ಷಿಯಾಗಬೇಕಾದ ನಿಮ್ಮ ಮುಖದಲ್ಲಿ ಕಾಂತಹೀನವಾದಂತಹ ಕಡೆಯೇರಿದೆ ಅಂತಾದರೆ ಏನೋ ಆಗಬಾರದಾಗಿದೆ ಎನ್ನುವುದಂತೂ ಸ್ಪಷ್ಟ. ಅಯೋಧ್ಯೆಯ ಚಕ್ರವರ್ತಿ ಸಿಂಹಾಸನವನ್ನು ಏರಿದಂತಹ ನೀವು ಸಕಲರದ್ದಾದಂತಹ ದುಃಖವನ್ನು ನಿವಾರಿಸುವಂತಹ ಹೊಣೆ ಹೊತ್ತವರು. ಎಷ್ಟು ಮಂದಿಗೆ ನ್ಯಾಯ ಒದಗಿಸಿದವರು, ಎಷ್ಟು ಮಂದಿಯ ಕಣ್ಣೀರು ಹರಿಸಿದವರು. ನಿಮ್ಮ ಕಣ್ಣಿನಲ್ಲಿ ನೀರು. ಜನಕ, ನಿಮ್ಮ ಆತ್ಮ ಸಂಭವನಾಗಿ ನಾನು ಹೇಳ್ತಾ ಇದ್ದೇನೆ, ಹೆದರಬೇಡಿ ಅಪ್ಪ, ಹೆದರಬೇಡಿ. ಜನಕ, ಅಯೋಧ್ಯ ರಾಮನಗರಿ ತತ್ರಾಸಿ ಲೋಕ ವಿಶ್ರುತ. ಪ್ರಪಂಚದಲ್ಲಿ ಅಯೋಧ್ಯೆ ಅಂದ್ರೆ ಏನು ಎನ್ನುವುದಕ್ಕೆ ನಿಜವಾಗಿಯೂ ವಿಶಿಷ್ಟವಾದಂತಹ ಒಂದು ಅರ್ಥ ಉಂಟು ಅಂತ ಆದ್ರೆ ಅದನ್ನು ನಿಜವಾಗಿಯೂ ಹೌದು ಎನ್ನುವ ಹಾಗೆ ಮಾಡಿ ತೋರಿಸಿದಂತಹ ಪರಂಪರೆಯಲ್ಲಿ ನೀವು ಕೂಡ ಸಲ್ಲುತ್ತೀರಿ ಜನಕ. ಅಂತಹ ನಿಮ್ಮಲ್ಲಿ ಯಾವ ಕಾರಣಕ್ಕೂ ಕಣ್ಣೀರೆನ್ನುವುದು ಬರಬಾರದು. ಅನ್ಯರದ್ದಾದಂತಹ ದುಃಖಕ್ಕೆ ನ್ಯಾಯವನ್ನು ಒದಗಿಸುವಂತಹ ನೀವು ಯಾವ ಕಾರಣಕ್ಕೂ ಶೋಕಗ್ರಸ್ತರಾಗಬಾರದು. ಏನೇ ಬರಲಿ ಜೀವನದಲ್ಲಿ ಅದೆಲ್ಲವನ್ನು ಗೆದೆದು ಮುನ್ನೆಕ್ಕುವಂತಹ ಒಂದು ವರ್ಚಸ್ಸುಳ್ಳಂತಹ ನಿಮಗೆ ನಿಮ್ಮ ಆತ್ಮ ಸಂಭವನಾದಂತಹ ನಾನು ಹೇಳ್ತಾ ಇದ್ದೇನೆ, ಅದಾವ ಪರಿಯ ದುಃಖವೇ ಇರಲಿ. ಎಲ್ಲಿಯವರೆಗೆ ನಾನು ಧೈರ್ಯವನ್ನು ಕೊಡ್ತೇನೆ ಅಂತ ಕೇಳಿದ್ರೆ, ಆಕಾಶದಲ್ಲಿರುವಂತಹ ದಿವಂಸಕ ವರ್ಗದಲ್ಲಿ ಸಂದು ಹೋದಂತಹ ವಿಶಿಷ್ಟವಾದ ಯೋಗ್ಯತೆ ಇರುವ ಅಷ್ಟ ದಿಕ್ಪಾಲಕರೇ ಬಂದು ಇದನ್ನು ನಿಲ್ಲಿ. ನಿಮಗೇನಾದರೂ ಅನ್ಯಾಯ ಆಯಿತು ಅಂತಾದ್ರೆ ಅದನ್ನು ನಾನು ಪ್ರಶ್ನೆ ಮಾಡ್ತೇನೆ. ನಿಮಗೇನಾದರೂ ದುಃಖ ಬಂತು ಅಂತಾದ್ರೆ ಜನಕ ನಾನು ಪರಿಹರಿಸ್ತೇನೆ. ಮೌನವಾಗಿ ಯಾಕೆ ಮಲಗಿದ್ದೀರಿ? ಹೇಳಿ ಅಪ್ಪ, ಹೇಳಿ, ಏನಾಯಿತು? ರಾಘವ, ಕೇಳು ರಾಘವ, ಮಾತಾಡದಿರುವ ಪರಿಯನು ಅವ್ರು ಮಾತಾಡ್ಲಿಕ್ಕಿಲ್ಲ. ಹೇಳುವೇನು ಸಿಟ್ಟಾಗದಿರು ಇನ್ನ ಮುಂಜಾಗಾತ ಬರದಾಗಿದ್ದರು ಕರಣಿಪಾಲನು ನಿನ್ನನು ಕರೆದು ಕಹರಗಿ ಕಳುಗಳಾರನೆ ಮರುಗೋದಿದರು. ಕೇಳು ರಾಘವ, ವಿಲಪಿತ ಮಾತಾಡದಿರುವ ಪರಿಯನು. ರಾಘವ, ಅಮ್ಮ, ನೀವಾದ್ರೂ ಹೇಳಿ ಅಮ್ಮ. ಸ್ವಲ್ಪ ಸಮಾಧಾನ ಮಾಡು ಮಗ. ನೀನು ಧ್ವನಿ ಎತ್ತರಿಸಿ ಮೂಡಿಗೆಗೆ ಕೈ ಹಾಕುವಾಗ ಲೋಕ ನಡುಗುತ್ತದೆ ಮಗ. ಯಾರಿಗೂ ಮಾತಾಡಲಿಕ್ಕೆ ಧೈರ್ಯ ಬಂದಿತ್ತ. ಅಮ್ಮ, ನಮ್ಮ ಅಪ್ಪನ ಕಣ್ಣೀರನ್ನು ನೋಡಿ ನಾನು ಹೇಗೆ ಸುಮ್ಮನೆ ಇರಲಿ? ಹೌದು ಮಗ, ನಿನ್ನ ಅಪ್ಪ ಇತ್ತೀಚೆಗೆ ಕಣ್ಣೀರು ಹಾಕುದು ಬಿಟ್ಟರೆ ಅತ್ಯಂತದ್ದು ಇಲ್ಲ ಅವ್ರದ್ದು. ಅವರ ಕಣ್ಣಿಗೆ ಗೊತ್ತಿಲ್ಲ ಅದು. ಅವರ ಕಣ್ಣೀರು ಒರೆಸಬೇಕಾದದ್ದು ನಮ್ಮ ಧರ್ಮ ಅಲ್ವೇ ಅಮ್ಮ? ಮಗು ನಿನಗೆ ಸಿಟ್ಟು ಬರುವುದಿಲ್ಲ ಅಂತಾದ್ರೆ ನೀನು ಸಮಾಧಾನದಲ್ಲಿ ಕೇಳುತ್ತಿದ್ರೆ ನಾ ಹೇಳ್ತೇನೆ ಮಗ. ನಿನಗೆ ಅಪ್ಪ ಹೇಳಿದ್ರೇನು ಅಮ್ಮ ಹೇಳಿದ್ರೇನು ವಿಷಯ ಗೊತ್ತಾದ್ರೆ ಆಯ್ತಲ್ಲ. ಅಮ್ಮ, ಗೊತ್ತಾಗಬೇಕು ನನಗೆ. ಏನಾಯ್ತು ಹೇಳಿ. ಏನಿಲ್ಲ ಮಗ, ಪಟ್ಟಾಭಿಷೇಕಕ್ಕೆ ಸಿದ್ಧತೆ ಆಯ್ತಾ? ಹೌದು. ನಾ ಬರ್ಲಿಲ್ಲ ಅಂತ ನೀ ಕೇಳಿದ್ಯಾ? ನಾನೇ ಲಕ್ಷ್ಮಣನನ್ನು ಕಳಿಸಿದ್ಯಾ? ಹೌದು. ಅವ ತಿರುಗಿ ಬಂದು ನಿನ್ನಲ್ಲಿ ಹೇಳಿದನೋ? ಹೌದು. ಅಪ್ಪ ಇಲ್ಲಿಗೆ ಬಂದ್ರು. ನಾನು ಅವರಲ್ಲಿ ಒಂದು ಎರಡು ವಿಷಯ ಮಾತಾಡಿದೆ ಮಗ, ಅದಕ್ಕೆ ಇಷ್ಟು ಮಾಡುದು. ಅಮ್ಮ, ತಂದೆಯಲ್ಲಿ ನೀವು ಮಾತಾಡಿದರೆ ಅವರು ಹೀಗಾಗಬೇಕು ಅಂತ ಇದ್ರೆ ಅದು ಸಂತೋಷಪೂರಿತವಾದಂತಹ ಸಂಭಾಷಣೆ ಆಗಿರ್ಲಿಕ್ಕಿಲ್ಲ. ಅಲ್ಲಿ ಸಂತೋಷವೇ ಮಗ, ಅವರಿಗೆ ಮಾತ್ರ ತಲೆಗೆ ಮರ ಬಿದ್ದಾಗ ಅಷ್ಟೇ ವಿಷಯ. ಅಮ್ಮ, ನನಗೆ ಕುತೂಹಲ ಆಗ್ತಾ ಇದೆ.
ಯಾಕೆ ಹೀಗೆ ಮಾಡ್ತಾ ಇದ್ದಾರೆ? ಏನಾಯ್ತು ಹೇಳಿ. ರಾಮ ನೋಡು, ಹಾ. ಚಕ್ರವರ್ತಿಗಳಾದವರು ಹಾ. ಚಕ್ರವರ್ತಿತ್ವವನ್ನು ಹಸ್ತಾಂತರಿಸುವ ಈ ಅವಸರದಲ್ಲಿ ಹಾ. ನಾನು ಮಾತೆಲ್ಲಿಯಾದರೂ ಕೇಳದೆ ಬಿಟ್ರೆ ಚಕ್ರವರ್ತಿಗಳ ಮಾತು ಅಲ್ಲಿಯೇ ಉಳಿತದೆ ಮಗ. ಸೂರ್ಯವಂಶದವರಿಗೆ ಸಲ್ಲತಕ್ಕ ವಿಚಾರ ಅಲ್ಲ ಅದು. ಬಾಕಿದ್ದವರ ಸಾಲವನ್ನೆಲ್ಲ ಇಟ್ಟುಕೊಳ್ಳುವವರು ಚಕ್ರವರ್ತಿಗಳಲ್ಲ, ಸೂರ್ಯವಂಶದಲ್ಲಿ ಹುಟ್ಟಿದವರಲ್ಲ. ಅವರಿಗೆ ಮಾನ ಅಂದ್ರೆ ದೊಡ್ಡದು, ಮರ್ಯಾದೆ ಅಂದ್ರೆ ದೊಡ್ಡದು. ನಮ್ಮ ಪರಂಪರೆ ಏನು ಅಂತ ನನಗೆ ಚೆನ್ನಾಗಿ ಗೊತ್ತಿದೆಯಲ್ಲ. ನೀವು ಹೇಳಿದ ಮಾತು 100ಕ್ಕೆ 100 ಸತ್ಯ ಮಗ. ನೀ ಕೇಳಿದ್ಯೋ ಏನೋ ಹಾ. ತಿಮಿಧ್ವಜ ಕಾಳಗ ಹಾ. ಆ ಪ್ರಕರಣದಲ್ಲಿ ನಿನ್ನ ಅಪ್ಪಯ್ಯನ ಜೀವವನ್ನು ನಾ ಉಳಿಸಿದ್ದರಿಂದ ನೀವೆಲ್ಲ ಹುಟ್ಟಿದಿರಿ ಮಗ. ನೀವೇ ಹೇಳಿದ ನೆನಪು ನನಗೆ. ಹೌದಾ? ಹಾ. ಆಗ ಮೆಚ್ಚಿ ಚಕ್ರವರ್ತಿಯ ಉಳಿವಿಕೆಗೆ ಕಾರಣೀಭೂತಳಾದ ಕೈಕೇಯಿ, ಹಾ. ನೀನು ಹಾ. ನನ್ನಿಂದ ವರವನ್ನು ಪಡೆಯುವುದಕ್ಕೆ ಅರ್ಹಳಿದ್ದೀಯಾ ಅಂತ 2 ವರ ಕೊಟ್ಟಿದ್ರು. ಓ, ಈ ವಿಷಯ ಗೊತ್ತಿರಲಿಲ್ಲ. ನಾನು ಅವರಲ್ಲಿ ಕೇಳಿರ್ಲಿಲ್ಲ ಮಗ. ಹಾ. ಹಾ. ಮತ್ತೆ ಇನ್ನು ಕೇಳಲಿಕ್ಕೆ ಅವಕಾಶ ಸಿಕ್ಕುವುದಿಲ್ಲಲ್ಲ. ಹಾ. 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 ಅದಕ್ಕೆ ಇವತ್ತು ನಾನು ಕೇಳಿದಷ್ಟೇ. ಅಮ್ಮ, ಓ, ನೀವು ವರ ಕೇಳಿದರೆ ಹೌದು. ಅದಕ್ಕೆ ಅಪ್ಪ ದುಃಖಿಸುವುದಕ್ಕೆ ಕಾರಣ ಏನು? ನನಗೆ ನನಗೂ ಅರ್ಥ ಆಗದೇ ಇದ್ದದ್ದು ಅದೇ ಮಗ. ಅದೇ ಅರ್ಥ ಆಗದೇ ಇದ್ದದ್ದು. ನಾನು ಬೇರೆ ಏನು ಕೇಳಲಿಲ್ಲ ಮಗ. ಏನು ಕೇಳಿದಿರಿ? ಈ ಶುಭಾವಸರದಲ್ಲಿ, ಹಾ. ಈ ವ್ಯವಸ್ಥೆಯಲ್ಲಿ ಹಾ. ನಿನ್ನ ತಮ್ಮನಾದ ಭರತನಿಗೆ ಪಟ್ಟಾಭಿಷೇಕವಾಗಲಿ ಹಾ. ಹಾ. ಹಾಗೆ ಕೇಳಿದೆ. ಹಾ. ಮತ್ತೆ ಸಮಸ್ಯೆ ಬರಬಾರ್ದಲ್ಲ ಊರಿನವರಿಗೆಲ್ಲ. ಹಾ. ರಾಮ ಇರುವಾಗ ಅವನಿಗೆ ಯಾಕೆ ಅಂತ. ಹಾ. ರಾಮ ಕಾಡಿಗೆ ಹೋಗ್ಲಿ ಅಂತ ಹೇಳಿದೆ ಮಗ. ಅಷ್ಟೇ ಹೇಳಿದ್ದು, ನಾನು ಬೇರೆ ಏನು ಹೇಳಿಲ್ಲ. ಅಮ್ಮ, ಓ, ಆಘಾತ ಆಗ್ತದೆ ಅಂತ ಭಾವಿಸಿದೆ. ಅದಕ್ಕೆ ಕೂಗ್ತಾ ಇದ್ದಾರೆ ನೋಡು. ನಿನಗೆ ನೋಡು, ನೀನೆಷ್ಟು ದೃಢಚಿತ್ತ, ನಿನಗೆಷ್ಟು ಸಮಾಧಾನ ಉಂಟು. ನಾ ಹೇಳಿದ್ದರಿಂದ ನೀನು ಕುಗ್ಗುವುದಿಲ್ಲ. ಯಾಕೆ? ನಿನಗೆ ಸ್ಥಿತ ಪ್ರಜ್ಞತೆ ಉಂಟು. ನಿನ್ನ ಅಪ್ಪನಿಗೆ ಅದಿಲ್ಲ ಮಗ. ಅಪ್ಪನಿಗೆ ಇಲ್ಲ ಎನ್ನುವ ಹಾಗೆ ನೀವು ಚಿಂತಿತರಾಗಬೇಕಾಗಿಲ್ಲ. ನನ್ನ ಅಭಿಪ್ರಾಯಕ್ಕೆ ನಾನೇನಾದ್ರೂ ದೊಡ್ಡದು ಮಾತಾಡಿದಿನ ಮಗ? ನಾನೇನಾದ್ರೂ ಇಲ್ಲದೆ ಹೇಳಿದಿನ? ಲೇಸನಾಡಿದಿರವ. ಹೌದಲ್ಲ? ಲೇಸನಾಡಿದೆ ಯೌವಾಗಿ ಸ್ವಲ್ಪ ಕೆಲಸಕ್ಕೆ, ಲೇಸನಾಡಿದೆ ಯೌವ ಈ ಸ್ವಲ್ಪ ಕೆಲಸಕ್ಕೆ, ಈ ಸುಚಿತೆಗಳೇ ಏಸು ಗುಣಾಕೆ ಏಸು ದಿನ ಅರಣ್ಯವಾಸದೊಡೆಗಬೇಕು, ಏಸು ದಿನ ಅರಣ್ಯವಾಸದೊಡೆಗಬೇಕು. ಆ ಸುದ್ದಿಗೆ ನಾಗಿಯೇ ಏಸ ಶಿವನೇ ಲೇಸನಾಡಿದೆಯವ್ವ. ಅಮ್ಮ, ಮಗು, ಕುಪುತ್ರ ಜಾಯತೆ ಲೋಕೆ ಕ್ವಚಿದಪಿ ಕುಮಾತ ನ ಜಾಯತೆ. ಎಲ್ಲಿಯಾದರೂ ಲೋಕದಲ್ಲಿ ಕೆಟ್ಟ ಮಕ್ಕಳಾದರೂ ಹುಟ್ಟುವುದು, ಕೆಟ್ಟ ತಾಯಿಯೊಬ್ಬಳು ಹುಟ್ಟುವುದಕ್ಕೆ ಸಾಧ್ಯ ಇದೆಯೇ? ಇಲ್ಲ ಮಗ, ಅದು ನಿನ್ಗೆ ಗೊತ್ತುಂಟಲ್ಲ. ಅಮ್ಮ, ನಮಗೆ ಗೊತ್ತುಂಟು ಅಂತ ನೀವು ಕೇಳುವುದಲ್ಲ. ನಮ್ಮ ಜೀವನದಲ್ಲಿ ನಾವು ಅದನ್ನು ಅನುಭವಿಸಿದವರಲ್ವೇ? ನಿಮ್ಮೆಲ್ಲರ ಮಡಿಲಿನಲ್ಲಿ ಬೆಳೆದಂತಹ ಒಬ್ಬ ಮಗುವಾಗಿ ನೀವಾಡಿದಂತಹ ಮಾತಿನಲ್ಲಿ ಯಾವ ತಪ್ಪನ್ನೂ ನಾನು ಕಾಣುತ್ತಾ ಇಲ್ಲ. ಹಾಗಾಗಿ ಮನ ಬಿಚ್ಚಿ ಹೇಳ್ತಾ ಇದ್ದೇನೆ, ಲೇಸನಾಡಿದಿರವ್ವ. ಇದೊಂದು ಅಷ್ಟೊಂದು ಘನವಾಗಿ ಚಿಂತಿಸಬೇಕಾದಂತಹ ವಿಚಾರವೇ ಅಲ್ಲ. ವ್ಯಾಮೋಹದ ಕಾರಣದಿಂದಾಗಿ ಮಗನನ್ನು ಉಳಿದಿರಬೇಕಲ್ಲ ಎನ್ನುವಂತಹ ದುಃಖದಿಂದಾಗಿ ಅಪ್ಪ ಹೇಳಿದರು ಬಿಟ್ರೆ, ವಾಸ್ತವದಲ್ಲಿ ಈ ವಿಚಾರದ ಬಗ್ಗೆ ಅವರು ಆಕ್ಷೇಪ ಮಾಡಿರ್ಲಿಕ್ಕಿಲ್ಲ ಅಂತ ನಾನು ಹೇಳ್ತೇನೆ. ಯಾಕಂದ್ರೆ ನನ್ನ ಅಪ್ಪನನ್ನು ನಾನು ಚೆನ್ನಾಗಿ ಬಲ್ಲವನಾದದ್ದರಿಂದ. ಅಮ್ಮ, ಇದು ಒಂದು ಘನ ವಿಷಯ ಅಂತ ನಾನು ಭಾವಿಸುವುದಿಲ್ಲ. ಯಾವ ಕಾರಣಕ್ಕೂ ಈ ಒಂದು ನಮ್ಮ ಕೌಟುಂಬಿಕ ವ್ಯವಸ್ಥೆಯಲ್ಲಿ ನಾವು 4 ಮಂದಿ ಜೊತೆಯಾಗಿ ಬದುಕಿದ್ದೇವೆ ಅಂದ್ರೆ ಹೇಗೆ ಬದುಕಿದ್ದೇವೆ? ಕುದುರೆ ಪಾದದ ಕೊರಸಿನ ಹಾಗೆ, 2 ಎದುರು ಅಂತಾದ್ರೆ 2 ಹಿಂದೆ. ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನ. ಈ ಗತಿ ಎನ್ನುವುದು ಹಾಗೆ. ನಮ್ಮ ಬದುಕಿನಲ್ಲಿ ನಾವು ಹಾಗೆ ಸಾಗಿದ್ದೇವೆ ಅಂತಾದ್ರೆ ಅದಕ್ಕೆ ನ್ಯೂನತೆ ಎನ್ನುವುದು ಬಾರದ ಹಾಗೆ
ಬದುಕಬೇಕಾದದ್ದು ನಮ್ಮ ಧರ್ಮವೂ ಹೌದು. ಹ್ಮ್. ಹಾಗಾಗಿ ಹ್ಮ್. ನೀವು ಕೇಳಿದಂತಹ ವಿಚಾರದ ಬಗ್ಗೆಯೂ ನಾನು ಅಭಿಮಾನ ಪಡುತ್ತೇನೆ. ನಿಮ್ಮ ವಿಚಾರದಲ್ಲಿ ಬಹಳ ಸ್ಪಷ್ಟತೆ ಕಾಣುತ್ತದೆ. ಸೂರ್ಯವಂಶೀಯರು ಯಾವ ಕಾರಣಕ್ಕೂ ಕೊಟ್ಟಂತಹ ಮಾತನ್ನು ತಪ್ಪುವವರಲ್ಲ. ಈ ಕಾಲಕ್ಕೆ ಚಕ್ರವರ್ತಿ ಪೀಠದಲ್ಲಿರುವಂತಹ ನಮ್ಮಪ್ಪ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅದನ್ನು ಬಿಟ್ಟು ಹೋಗುತ್ತಾರೆ ಅಂತ ಆದ್ರೆ ಆ ಮಾತಿಗೆ ನಿಜವಾದಂತಹ ಮೌಲ್ಯ ಎನ್ನುವುದು ಅಲ್ಲಿಯವರೆಗೆ ಮಾತ್ರ ಉಳಿದಿರ್ತದೆ ಎನ್ನುವುದನ್ನು ತಿಳಿದಲ್ವೇ ಈ ಕಾಲಕ್ಕೆ ನೀವು ಎಚ್ಚರಿಸಿದ್ದು. ಒಳ್ಳೆಯ ಕೆಲಸವನ್ನೇ ಮಾಡಿದ್ದೀರಿ. ಈ ಕಾರಣಕ್ಕಾಗಿಯೂ ಹೇಳ್ತೇನೆ, ಲೇಸನಾಡಿದಿರವ್ವ ಎನ್ನುವ ಹಾಗೆ. ಇನ್ನೇನು ಮಗ, ಇನ್ನೇನು? ನಾನು ಒಂದೇ ಕೇಳ್ತೇನೆ, ನಿಮ್ಮ ಎಷ್ಟೊಂದು ಕೇಳಿ ನನಗೆ ಅರ್ಥ ಆಗದೆ ಇದ್ದದ್ದು ಉಂಟು. ಯಾವುದು? ಎಷ್ಟು ಸಮಯ ಇರಬೇಕು ಅಂತ ನೀವು ಹೇಳಿಲ್ಲ. ಕಾಡಿಗೆ ಹೋಗುವ ಬಗ್ಗೆ ನನ್ನ ಆಕ್ಷೇಪ ಇಲ್ಲ. ಒಂದೇ ಒಂದು ಪ್ರಶ್ನೆ, ಎಷ್ಟು ಸಮಯ ಇರಬೇಕು ಹೇಳಿ? ತುಂಬ ಇಲ್ಲ ಮಗ. ಒಂದು 2-7 ಸಲ. ಅಂದ್ರೆ ಅಂದ್ರೆ ಒಂದು 2-7 ವರ್ಷ ಮಗ. ಅಂದ್ರೆ ಗುಣಿಸುವುದು ಕೂಡಿಸುವುದು ಅಂತ. ಗುಣಿಸಿದ್ರು ಕೂಡಿಸಿದ್ರು ಅಷ್ಟೇ ಅಲ್ವ ಮಗ ಉತ್ತರ. ನಿಮ್ಮಷ್ಟು ಸಂಖ್ಯಾಶಾಸ್ತ್ರ ನಾನು ತಿಳಿದಿಲ್ಲ. 7 7 7 14. ಅಲ್ಲ, 7 ವರ್ಷ ಅಂತ ಆಯ್ತು. 14 ವರ್ಷದ ವನವಾಸ ಕೂಡಿಸಿದ್ರೆ 2 7 9 ಬರ್ತದೆ. 9 ಸರಿ ಮಗ. 9 ಧರ್ಮದ ಸಂಕೇತ ಅಲ್ವೋ? ಹೌದು, ಅದು ಸರಿ. ಅದು ಅಮ್ಮ, ಧರ್ಮವನ್ನೇ ಜೀವನದ ಉಸಿರಾಗಿಸಿ ಬದುಕಿದ ನಾವು ಯಾವ ಕಾರಣಕ್ಕೂ ಧರ್ಮಚ್ಯುತರಾಗುವುದಿಲ್ವಲ್ಲ. ಹಾಗಿದ್ರೆ ಇಷ್ಟೇ ತಾನೇ, ನಾನು ಅದಕ್ಕೆ ಸಂತೋಷದಿಂದ ಒಪ್ಪುತ್ತೇನೆ. ನಾನೊಂದು ಮಾತು ಹೇಳ, ನೀನು ಹೇಗೋ ಹೊರಡ್ತಿ, ಹೊರಡುವಾಗ ಎಂಥದ್ದು ಬಾಕಿ ಆಗೋದು ಬೇಡಮ್ಮ. ಬಾಕಿದ್ದವರಿಗೆಲ್ಲ ಒಂದು ಸಂಶಯ. ಹೀಗೆ ನೀನು ಹೋದ್ರೆ ಇಟ್ಟ ಆಭರಣ, ಕಟ್ಟಿದ ವಸ್ತ್ರ, ರಾಮ ಹಾಗೆ ಹೊರಟೋಗಿದ್ದಾನೆ, ನಾಳೆಯೋ ನಾಡಿದ್ದು ಬಂದಾನು ಅಂತ ಹೋಗುವಾಗ ನೋಡಿದವರಿಗೆ ಸಂಶಯ ಬರುವುದಿಲ್ವಾ ಅಮ್ಮ? ಅದಕ್ಕೆ ನೀನು ಹೇಗೋ ಕಾಡಿಗೆ ಹೋಗುದಲ್ವಾ? ವರ ಕೇಳಿದವರು ನೀವು, ಆ ಅಪೇಕ್ಷೆಯನ್ನು ಸಲ್ಲಿಸಬೇಕಾದವನು ಈ ಕಾಲಕ್ಕೆ ಅಕರ್ತೃತ್ವ ಹೊಂದಿದವನು ನಾನು. ಹೌದಲ್ಲ? ಹೇಗೆ ಹೋಗಬೇಕು ಅಂತ ತಾವು ನಿರೂಪ ಕೊಟ್ರೆ ಏನಿಲ್ಲ ಮಗ, ಕಾಷಾಯ ವಸ್ತ್ರ, ಕಾಡಿಗೆ ಹೋಗೋದು ಮತ್ತೆಂಥದ್ದು, ಸದಾವಲ್ಕಲಧಾರಿಯಾಗಿ. ಮತ್ತೆ ಒಂದು ಮಗ, ನೀನು ಬೇಗ ಹೊರಡಾಯ್ತಾ? ಅವರಲ್ಲಿ ಮಾತಾಡ್ತಾ ನಿತ್ರೆ ಅವರಿನ್ನು ಎಷ್ಟು ಮಾತಾಡ್ತಾರೆ ಅಂತ ನನಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅವ್ರಿಗೆ ಇತ್ತೀಚೆಗೆ ಮಾತು ಆಡುವುದು ಅಂತ ಹೇಳಿದ್ರೆ ಬಹಳ ಇಷ್ಟ ಆಗಿ ಹೋಗಿದ್ದ ಮಗ. ಕೂಗುದು ಮಾತಾಡುದು. ಆದ್ದರಿಂದ ಮಗ, ಮಾತಾಡದೇ ಹೋದ್ರೆ ಒಳ್ಳೇದು ಅಲ್ಲ, ಮಾತಾಡಲೇಬೇಕು ಅಂತಾದ್ರೂ ಬೇಗ ಹೊರಡು ಮಗ. ಅಮ್ಮ, ಇದುವರೆಗೆ ನಮ್ಮನ್ನು ಹೆತ್ತು ಹೊತ್ತ ಜನನಿ ಜನಕರಾದಂತಹ ನೀವು ಈ ಕಾಲಕ್ಕೆ ಇಂಥದ್ದೊಂದು ತೀರ್ಮಾನಕ್ಕೆ ಬರ್ತೀರಿ ಅಂತ ಆದರೆ ನಿಮ್ಮ ನಿರೂಪವನ್ನು ಅವರು ಯಾವ ಕಾರಣಕ್ಕೂ ವಿರೋಧಿಸುವುದಿಲ್ಲ, ಅಥವಾ ನನ್ನ ಆಶಯಕ್ಕೆ ವಿರುದ್ಧವಾಗಿ ಅವರು ಹೋದಾರು ಎನ್ನುವಂತಹ ಆಶಂಕೆ ಅದು ನನಗೂ ಇಲ್ಲ. ಆದರೆ ಹೋಗುವ ಕಾಲಕ್ಕೆ ಒಂದು ಮಾತು ನಾನು ಹೇಳದೆ ಹೋದರೆ ನನಗೆ ಹೋದಲ್ಲಿ ಹೇಳು ಮಗ, ತುಂಬ ಹೇಳುವುದು ಬೇಡ, ಅವ್ರು ಹೇಳಿದ್ದನ್ನು ತುಂಬ ಕೇಳುವುದು ಬೇಡ ಅಂತಷ್ಟೇ. ಅಮ್ಮ, ನೀವು ಇಲ್ಲೇ ಇರಿ, ನಾನು ಅವರಲ್ಲೇ ಮಾತಾಡ್ತೇನೆ. ಜನಕ ನೀ ಚಿಂತಿಸದಿರಿ, ಕೈಕಾದೇವಿಯ ಮನದಿನ ಮೃತವನ್ನು ಕಲಿಸಿ ಬರುವುದೇನೋ. ಕೈಕಾದೇವಿಯ ಮನದಿನ ಮೃತವನ್ನು ಕಲಿಸಿ ಬರುವುದೇನೋ. ಜನುತ ಕೈ ಮುಗಿದ ಬಾಲನ ಕಂಡು ದಶರಥ ಜನಕ ನೀವು ಜನಕ, ಆಗಲಿ ಇರುವುದು ಎಷ್ಟು ಕಷ್ಟ ಸಾಧ್ಯ ಎನ್ನುವಂತಹ ನಿಮ್ಮ ನೋವಿನ ಅನುಭವ ನನಗೆ ಚೆನ್ನಾಗಿದೆ. ಯಾವ ಕಾರಣಕ್ಕೂ ಆಡಿದಂತಹ ಮಾತನ್ನು ಉಳಿಸಿಕೊಳ್ಳಬೇಕಾದಂತಹ ಹೊಣೆಯುಳ್ಳ, ಇದುವರೆಗೆ ಬಾಳಿ ಬದುಕಿದಂತಹ ನಮ್ಮ ಹಿರಿಯರ ಆದರ್ಶ, ಅದನ್ನು ಪಾಲಿಸುವಲ್ಲಿ ನೀವು ತೋರಿದಂತಹ ಬದ್ಧತೆ, ಇದೆಲ್ಲವನ್ನು ಗಮನಿಸಿ ಹೇಳ್ತಾ ಇದ್ದೇನೆ. ಯಾವ ಕಾರಣಕ್ಕೂ ತಾವು ದುಃಖಿಸಬಾರದಪ್ಪ. ನೀವೇ ಹೇಳಿದಂತಹ ಮಾತು, ಅದನ್ನು ನಡೆಸಿಕೊಡುವಲ್ಲಿ ಕರ್ತೃತ್ವ ಎನ್ನುವುದು ಈ ಕಾಲಕ್ಕೆ ಈ ರಾಮನ ಹೆಗಲ ಮೇಲೆ ಬಂತು ಅಂತಾದರೆ
ಅದನ್ನು ನೆರವೇರಿಸುವುದಕ್ಕೆ ನಾನು ಸಂತಸದಿಂದಲೇ ಹೊರಡುತ್ತೇನೆ. ಹೊರಟು ನಿಲ್ಲುವುದು ಮಾತ್ರವಲ್ಲ, ಯಾವ ಒಂದು ಅವಧಿಬದ್ಧವಾದಂತಹ ನಿರ್ಣಯವನ್ನು ನಮ್ಮಮ್ಮ ಹೇಳಿದ್ದಾರೋ ಅದನ್ನು ಪೂರೈಸಿ ನಾನು ಬರುತ್ತೇನೆ. ಕೇವಲ ನಾನು ಹೊರಟೇ ಹೋಗ್ತೇನೆ ಎನ್ನುವಂತಹ ಮಾತನ್ನು ಹೇಳ್ತಾ ಇಲ್ಲ, ನಿರಾಶಾವಾದಿ ಆಗಿ ಹೇಳ್ತಾ ಇಲ್ಲ, ತಮ್ಮಲ್ಲಿ ಭರವಸೆಯನ್ನು ಮೂಡಿಸುವುದಕ್ಕಾಗಿ ಹೇಳ್ತಾ ಇದ್ದೇನೆ. ಯಾವ ಕಾರಣಕ್ಕೂ ದುಃಖಿಸಬೇಡಿ. 7 ವರ್ಷ ಎನ್ನುವುದನ್ನು ಕ್ಷಣಕಾಲ ಅಂತ ತಾವು ಭಾವಿಸಬೇಕು. 60,000 ವರ್ಷಗಳ ದೀರ್ಘಕಾಲೀನವಾದಂತಹ ನಿಮ್ಮ ಆಯುಷ್ಯದಲ್ಲಿ ಆ ಸವೆಸಿದಂತಹ ದಿನಗಳನ್ನು ತಾವು ಲೆಕ್ಕ ಹಾಕಿದ್ದು ಹೌದು ಅಂತಾದರೆ 7 ವರ್ಷ ಏನು ಘನ ತಂದೆ. ಹಾಗಾಗಿ ಹೇಳ್ತೇನೆ, ದುಃಖ ಮಾಡಬೇಡಿ, ಕಳುಹಿಸಿ ಹೋಗಿ ಬರ್ತೇನೆ. ನಾನು ದೊಡ್ಡವನು ಎಂಬ ಭಾವದಿಂದ ಜನಕನ ಸ್ಥಾನದಲ್ಲಿರಬೇಕಾದವನಿಗೆ ಕೊಡುವ ಗೌರವವನ್ನು ಕೊಟ್ಟೇ ಮಾತಾಡ್ತಾ ಇದ್ದೆ. ಧರ್ಮ ಅಲ್ವೇ ತಂದೆ? ಆದರೆ ಆಡಿದ ಮಾತಿನಲ್ಲಿ ನೀ ಎಷ್ಟು ದೊಡ್ಡವನಾಗಿದ್ದಿ ಅಂತಲೂ ಗೊತ್ತಾಗ್ತಾ ಉಂಟು. ಪ್ರತಿ ವಾಕ್ಯದಲ್ಲಿ ತಮ್ಮ ದೊಡ್ಡತನವೇ ನನ್ನನ್ನು ಆ ಎತ್ತರಕ್ಕೇರಿಸಿದೆ ಜನಕ. ಆದರೆ ಮಗ ದೊಡ್ಡವನಾಗಿದ್ದಾನೆ ಅಂತ ಅಪ್ಪ ಅವನ ಸಣ್ಣವನೆಂಬ ಭಾವವನ್ನು ಬಿಟ್ಟು ಬಿಡುವುದಕ್ಕುಂಟೆ. ಹೇಗೆ ಕಳಿಸಲೋ ನಿನ್ನನ್ನು? ಯಾಕೆ ತಂದೆ? ಸಣ್ಣವ ನೀರಣ್ಯದೋಳಿರುವೆಯೋ, ಸಣ್ಣವ ನೀರಣ್ಯದೋಳಿರುವೆಯೋ, ಪುಣ್ಯಹೀನಾನೆಲ್ಲ ಕಣ್ಣೀರಿನಿಂದ, ಪುಣ್ಯಹೀನನಾನೆಂಬ ಕಣ್ಣ ನೀರಿನಿಂದ, ಚಿನ್ನರ ನಪ್ಪಿ ಮುದ್ರಿಸಿ ದಶರಥ ಮನುಬಳ್ಳಿಸಿ ಮರುಗಿ ಕಾರ್ಪಣ್ಯದೋಳಿಡದೆ, ಚಿನ್ನದ ನಪ್ಪಿ ಮುದ್ರಿಸಿ ದಶರಥ ಮನುಬಳ್ಳಿಸಿ ಮರುಗಿ ಕಾರ್ಪಣ್ಯದೋಳಿಡದೆ, ಸಣ್ಣವ ನೀನು ಕರುಣದೋಡಿಸೆ ರಾಮ. ಸಾಂದರ್ಭಿಕವಾಗಿ ಅವಳು ಹೇಳಿದ್ರು. ತೋರಿಕೆಗೆ ಸ್ತುತಿಯಂತೆ ಕಾಣ್ತಾ ಒಳಗಿನಿಂದ ಅದಕ್ಕಾಗಿಯೂ ಬಹುಶಃ ಮತ್ಸರಿಸ್ತಲೇ ಹೇಳಿದ್ದವಳು. ಸ್ಥಿತಪ್ರಜ್ಞ ರಾಮ, ನೀನು ಸ್ಥಿತಪ್ರಜ್ಞ ಅಂತ. ಅವಳು ಹೇಗೆ ಹೇಳಿ ಮಗು, ನೀ ಸ್ಥಿತಪ್ರಜ್ಞತೆ. ಸ್ಥಿಮಿತವನ್ನು ಕಳೆದುಕೊಳ್ಳುವ ಒಂದು ಮಾತು, ಒಂದು ಹುಂಕಾರ ನಿನ್ನಿಂದ ಬರಲಿಲ್ಲ. ನಿಮ್ಮ ಜೀವನದ ಪಾಠ ನಮಗದನ್ನು ಕಲಿಸಿದ್ದು ತಂದೆ. ಏನು ಪಾಠ ಮಗು? ಬಂದದ್ದನ್ನು ಬಂದ ಹಾಗೆ ಎದುರಿಸುವಲ್ಲಿ, ಎದುರಿಸಿಯೂ ತನ್ನತನವನ್ನು ಉಳಿಸಿಕೊಳ್ಳುವಲ್ಲಿ, ಪ್ರಜ್ಞೆಯನ್ನು ಯಾವಾಗ ಎಲ್ಲಿ ಹೇಗಿರಿಸಬೇಕು ಅಂತ ಸ್ಪಷ್ಟತೆಯುಳ್ಳ ಸ್ಥಿತಪ್ರಜ್ಞೆ ನೀನು. ಮಧುರ ಪ್ರಸಂಗಗಳು ನಮ್ಮ ಜೀವನದಲ್ಲಿ ಸುಖವನ್ನು ಕೊಟ್ಟಾಗ ಸುಖದ ಜೂಂಪಿನಲ್ಲಿಯೇ ನಾವು ಮೈ ಮರೆತಿರಬಾರದಂತೆ. ಅಗ್ನಿ ದಿವ್ಯಾದಿಗಳೇ ಬಂದು ನಮ್ಮ ಮುಂದೆ ಧೊತ್ತಂತ ನಿಂತರೂ ಕೂಡ ನಾವು ಕೈಕಾಲುಗಿಡಬಾರದಂತೆ. ಮಗು, ನಾನು ಸ್ಥಿತಪ್ರಜ್ಞನು. ನನ್ನ ಪ್ರಜ್ಞೆ ಹೇಗೆ ಹೇಗೆ ನನ್ನನ್ನು ಪ್ರಚೋದಿಸಿದ್ರು ಕೊನೆಗೆ ಬಂದು ಸೇರುವುದು ರಾಮನಲ್ಲಿ. ಸರ್ವ ಪ್ರಜ್ಞೆಗಳು ಕೂಡ ರಾಮನಲ್ಲೇ ಸ್ಥಿತವಾದ ಸ್ಥಿತಿ ದಶರಥನದ್ದು. ನಿಮ್ಮ ಯಾವ ಪ್ರಜ್ಞೆ ಎನ್ನುವುದು, ಯಾವ ಭರವಸೆ ಎನ್ನುವುದು ನನ್ನ ಮೇಲೆ ಇರಿಸಿದ್ದೀರೋ ಅದು ಸುಳ್ಳಾಗುವುದಿಲ್ಲ ತಂದೆ. ಕಾಡಿಗೆ ಹೋಗಲೇಬೇಕೇನೋ? ಹೋಗಲೇಬೇಕಲ್ಲ. ಯಾಕಪ್ಪ, ಯಾಕೆ? ನೀವ ಅವಳಿಗೆ ಕೊಡ್ತೇನೆ ಅಂತ ಹೇಳಿದ್ದು ನಾನು.
ಅದು ಛನ್ನಾಗ್ನಿ ಅಂತ. ಪ್ರಚ್ಛನ್ನ ರೂಪದಲ್ಲಿರುವ ಅಗ್ನಿ, ಬೂದಿ ಮುಚ್ಚಿದ ಕೆಂಡ. ಗೊತ್ತಿರಲಿಲ್ಲ. ಅಲ್ಲ, ಇದರ ಹೊಳಪು ಕಳೆದು ಹೋಗಿದೆ ಅಂತ ಆವರಿಸಿದ ಬೂದಿಯನ್ನು ಸರಿಸುವುದಕ್ಕೆ ಹೊರಟ್ರೆ ಇದೋ ಉರಿ ಎದ್ದಿದೆ, ಸಾಕೆಂಡವನ್ನು ಸುಡುವ ಉರಿ ಎದ್ದಿದೆ. ಬೇಡ ಮಗು, ಬೇಡ. ವರ ಕೊಟ್ಟರೆ ಪಡೆದವರಿಗೆ ಸಂತೋಷ, ಆದರೆ ಚಿಂತಿಲ್ಲ. ಆದರೆ ಅದು ಯಾರಿಗೆಲ್ಲ ಶಾಪ ಆಗುತ್ತದೆ ನೋಡು. ನಿನ್ನನ್ನು ಕಾಡಿಗೆ ಕಳಿಸಿದರೆ ನಾ ಕೈಗೆ ವರ ಕೊಟ್ಟಂತೆ ಮಾತ್ರ ಆಗುವುದಲ್ಲ, ಹೆತ್ತ ಕರುಳನ್ನು ಸುಟ್ಟಂತ ಆಗ್ತದೆ. ಯಾರ ಕೈ ಹಿಡಿದು ನೀ ಕರೆ ತಂದೆಯೋ ಅದನ್ನು ಕಡಿದಂತಾಗುತ್ತದೆ. ಯಾರು ನೆರಳಿನಂತೆ ನಿನ್ನನ್ನು ಅನುಸರಿಸ್ತಾ ಇದ್ದಾನೋ ಕಾಯವನ್ನು ಛಾಯೆಯನ್ನು ಬೇರ್ಪಡಿಸಿದನು. ಇಲ್ಲ ಇಲ್ಲ ಇಲ್ಲ, ಹೆಚ್ಚು ಆಕೆ ಸಾಕೇತವೆಂಬ ಶರೀರದಿಂದ ಆತ್ಮವನ್ನು ಹೊರ ಕಳಿಸಿದ ಹಾಗಾಗುತ್ತದೆ. ಊರನ್ನು ಸರ್ವನಾಶ ಮಾಡಿ. ಇಲ್ಲ ಇಲ್ಲ ಇಲ್ಲ, ನನ್ನ ಪ್ರಾಪ್ತಿ ನೋಡು. ಕಾಡಿಗೆ ಕಳಿಸಬೇಕು ಅಂದರೆ ಬಿಟ್ಟು ಕಳಿಸುವುದಕ್ಕಾಗುವುದಿಲ್ಲ. ಊರನ್ನಾದರೂ ಉಳಿಯುವುದಕ್ಕಾಗುವಂತೆ ಉಳಿಸಿದ್ದೇನೋ ಅಂತ ಕೇಳಿದರೆ ಕಾಡಿಗಿಂತ ಭೀಕರವಾದ ಕ್ರೌರ್ಯ ಅರಮನೆಯ ನಿನ್ನ ಆಡಂಬಲದಲ್ಲುಂಟು ಅಂತ ನಿನ್ನ ಅರಿವಿಗೆ ಬಂದಾಗ ಎಲ್ಲಿ ನಿಲ್ಲಬೇಕು ಅಂತ ಹೇಳಿ, ಎಲ್ಲಿಗೆ ಹೋಗಬೇಡ. ಒಂದು ಮಾಡು ಮಗು, ಒಂದು ಮಾಡು. ಏನು ಜನಕ? ಸರಿಯಾದರೂ ತಪ್ಪಾದರೂ ಪಾಪ ಭಾಗಿನ ವರ ಕೊಡುವಾಗಲೂ ನಿನ್ನ ಉಪಸ್ಥಿತಿ ಇರಲಿಲ್ಲ. ಕೊಟ್ಟವರಕ್ಕೂ ನಿನಗೂ ನೀ ಕಲ್ಪಿಸಿಕೊಂಡ್ರೆ ಮಾತ್ರ ಬಾಧ್ಯತೆ ಇರುವುದು. ಇದು ಏನು? ಇಂತಹ ಅನಿಷ್ಟ ಸಂವಾದ ನಡೆದ ಇದು ಇಂದಿನಿಂದ ಕ್ರೋಧಾಗಾರವಾಗುವುದು ಬೇಡ. ಹೋಗು ಮಗು, ಹೊರಗೋಗು. ಸಣ್ಣವನಾದ ನೀನು ಅರಣ್ಯದಲ್ಲಿ ಅಂಡಲೀತ ಏನು ಉಣ್ಣುತ್ತಿ, ಏನು ತಿನ್ನುತ್ತಿ, ಹೇಗೆ ಮಲಗಿತಿ, ಹೇಗೆ? ಬೇಡ ಬೇಡ ಬೇಡ. ಅದಕ್ಕಿಂತ ಈ ಕೋಣೆಯಿಂದ ಹೊರ ಹೋದವನು ಇಂದಿನಿಂದ ಸಾಕೇತದಲ್ಲಿ ಈ ಕೋಣೆ ಸೆರೆಮನೆ ಅಂತ ನಿರ್ಣಯಿಸು. ಹೊರಗಿನ ಚಿಲಕವನ್ನು ಹೇಳಿದು ಬಿಡು. ರಾಮ ರಾಮ ಅಂತ ಹೇಳ್ತಾ ಶ್ವಾಸ ನಿಲ್ಲುವ ತನಕ ಬದುಕಿ ಬಿಡ್ತೇನೆ. ಹೋಗು ಮಗು, ಸಾಕೇತವನ್ನು ಬೆಳಗು. ನೀವು ಹೊರಡಬೇಡ, ನೀನು ಉಳಿಯಬೇಕು. ತಂದೆ, ನೀವಿರುವ ಈ ಕೋಣೆಗೆ ನಾನು ಅಗಡಿಯನ್ನಿಕ್ಕಿ ಹೊರ ನಡೆದೆ ಅಂತ ಆದರೆ ನಾನು ಸಣ್ಣವನಾಗುವುದು ಮಾತ್ರವಲ್ಲ, ನಿಮ್ಮನ್ನೂ ಸಣ್ಣವನನ್ನಾಗಿಸಿದಂತಹ ಅಪರಾಧ ನನ್ನ ಮೇಲೆ ಬಂದ ಹಾಗಾಗುತ್ತದೆ. ತಂದೆ, ಒಂದು ಭಿನ್ನಹ. ತಂದೆ ನೀವೇಕೆಂದ ನೆನೆದು ಮರುಗುವಿರಿ. ಮುಂದೆ ರಾಜವನೆಲ್ಲ ಭರತಗೆ ಕೊಟ್ಟು, ಮುಂದೆ ರಾಜವನೆಲ್ಲ ಭರತಗೆ ಕೊಟ್ಟು, ನೀವು ಜನರದಿ ಸುಖವಾಗಿ ಎಂದು ಕೈ ಮುಗಿದ ತಂದೆ ನೀವೇ ಕೆನ್ನ ನೆನೆದು ಮರುಗುವಿರಿ. ಪಾಂತಗಣಾನೆ ಭಯವಿಲ್ಲ ನನಗೆ.
ಜನಕ, ಯಜ್ಞಮುಖದಿಂದ ದೊರೆತಂತಹ ದಿವ್ಯವಾದಂತಹ ಪಾಯಸದಿಂದ ನಾವು 4 ಮಂದಿಗಳು ನಿಮಗೆ ಮಕ್ಕಳಾಗಿ ಜನಿಸಿದ್ದೇವೆ ಹೌದು ಅಂತಾದರೆ ಆ ಮೂಲದ್ರವ್ಯ ಯಾವತ್ತಿದ್ರೂ ಒಂದೇ ತಾನೆ. ಸತ್ಯ. ಯಾವ ಕಾರಣಕ್ಕೂ ಅದರಲ್ಲಿ ವ್ಯತ್ಯಾಸವನ್ನು ಮಾಡುವುದಕ್ಕಿಲ್ಲವಲ್ಲ. ರಾಮನಾಗಲಿ, ಲಕ್ಷ್ಮಣನಾಗಲಿ, ಭರತನಾಗಲಿ, ಶತ್ರುಘ್ನನಾಗಲಿ ನಿಮ್ಮ ಋಣವನ್ನು ತೀರಿಸುವಲ್ಲಿ ನಾವು 4 ಮಂದಿಗಳು ಕೂಡ ಸಹಭಾಗಿಗಳಾಗಿರ್ತೇವೆ. ಆಗ ಬೇಕಾದದ್ದು ನಮ್ಮ ಧರ್ಮ ಜನಕ. ಯಾವ ಕಾರಣಕ್ಕೂ ಆ ಕರ್ತವ್ಯದಿಂದ ನಾವು ಚ್ಯುತರಾಗುವುದಕ್ಕೆ ಅವಕಾಶವೆನ್ನುವುದೇ ಇಲ್ಲ. ರಾಮನಾದರೇನು, ಭರತನಾದರೇನು, ಇದರಲ್ಲಿ ವ್ಯತ್ಯಾಸವನ್ನು ಕಾಣಬೇಡಿ ಜನಕ. ಒಂದು ಮಾತು ನಿಮಗೆ ಸ್ಪಷ್ಟವಾಗಿ ಹೇಳುತ್ತೇನೆ. ಏನು ಮಗು? ಈ ಕಾಲಕ್ಕೆ ನಮ್ಮ ಅಮ್ಮನನ್ನು ನೀವು ಜರೆಯುತ್ತಾ ಇದ್ದೀರಿ. ಅವರ ಬಗ್ಗೆ ಒಂದು ಬಗೆಯ ಕೆಟ್ಟದಾದಂತಹ ಭಾವನೆಯನ್ನು ಹೊಂದಿ ಮಾತಾಡ್ತಾ ಇದ್ದೀರಿ. ಇದಕ್ಕೆ ಕಾರಣವಾದದ್ದು ಅವರ ಮೇಲೆ ಪ್ರೀತಿ ಇಲ್ಲ ಅಂತಲ್ಲ, ನನ್ನನ್ನು ಬಿಡಬೇಕಾದಂತಹ ಒಂದು ಸ್ಥಿತಿ ವಿಯೋಗಕ್ಕೆ ಕಾರಣಲಾದಲ್ಲ ಎನ್ನುವಂತಹ ಒಂದು ಆಕ್ರೋಶ ಮಾತ್ರ. ತಾವು ಚೆನ್ನಾಗಿ ಗಮನಿಸಿ, ಆ ಕಾಲದಲ್ಲಿ ಅಸುರ ಸಂಹಾರವನ್ನು ಮಾಡುವುದಕ್ಕಾಗಿ ಅಂತಹ ಒಂದು ದಿವ್ಯವಾದಂತಹ ಒಂದು ಉಪಕಾರವನ್ನು ಅವರು ಮಾಡದೇ ಇರುತ್ತಿದ್ರೆ ಈ ಕಾಲಕ್ಕೆ ನೀವಾಗಲಿ ಅವರಾಗಲಿ ಈ ಸ್ಥಿತಿಯಲ್ಲಿ ಉಳಿಯುವುದಕ್ಕೆ ಸಾಧ್ಯ ಇತ್ತು. ಹಾಗಿದ್ರೆ ಆ ಕಾಲದ ಒಂದು ಉಪಕೃತಿಯ ನೆನಪು ಎನ್ನುವುದು ನಮ್ಮ ಬದುಕಿನ ನಿಜವಾದಂತಹ ಒಂದು ಯೋಗಕ್ಕೆ ಕಾರಣವಾಯಿತು, ಉತ್ಥಾನಕ್ಕೆ ಕಾರಣವಾಯಿತು ಅಂತಾದರೆ ಅದನ್ನು ನಾವು ಸ್ಮರಿಸಬೇಕಲ್ವೇ? ಯಾವ ಕಾರಣಕ್ಕೂ ನಾನು ತಾಯಿಯಲ್ಲಿ ದೋಷವನ್ನು ಕಾಣುವುದಿಲ್ಲ ಜನಕ. ನಿಮಗೆ ಇಷ್ಟೇ ಸಮಾಧಾನವನ್ನು ಹೇಳುತ್ತೇನೆ. ಅಯೋಧ್ಯೆಯದ್ದಾದಂತಹ ಯಾವ ಒಂದು ಉತ್ತರಾಧಿಕಾರಿ ಪೀಠ ಎನ್ನುವುದುಂಟು, ಇದನ್ನು ನಾನಾಗಲಿ ಭರತನಾಗಲಿ ಆಳುವಲ್ಲಿ ನೀವು ಯಾವತ್ತೂ ಕೂಡ ಇಂತಹ ಒಂದು ತರತಮವನ್ನು ಕಾಣಬೇಡಿ. ನೀವು ಕೊಟ್ಟಂತಹ ಮಾತು ಈ ಕಾಲಕ್ಕೆ ಅದನ್ನು ಪಿತೃವಾಕ್ಯ ಎನ್ನುವ ಹಾಗೆ ನಾನು ಅಂಗೀಕರಿಸ್ತೇನೆ. ಆ ಮೂಲಕವಾಗಿ ಅಸುರ ಸಂಹಾರವನ್ನು ಮಾಡಬೇಕಾದಂತಹ ಸುಮನಸ ವರ್ಗಕ್ಕೆ ಒಂದು ಒಳ್ಳೆಯ ಒಂದು ಸ್ಥಿತಿಯನ್ನು ಒದಗಿಸುವುದಕ್ಕೆ ಬೇಕಾಗಿ ಮಾಡಿದಂತಹ ಮಹಾ ತ್ಯಾಗಕ್ಕೆ ತಾವು ಕೊಟ್ಟಂತಹ ವಾಕ್ಯ ಹೌದು ಅಂತ ಆದ್ರೆ ಜನಕ, ಅದಕ್ಕಷ್ಟೊಂದು ಮೌಲ್ಯ ಉಂಟು ಅಂತ ನಾನು ಭಾವಿಸ್ತೇನೆ. ಒಂದು ಶುಭ್ರವಾದಂತಹ ವಸ್ತ್ರಕ್ಕೆ ಒಂದು ಕಪ್ಪು ಚುಕ್ಕೆ ಆದರೂ ಕೂಡ ಎತ್ತಿ ಕಾಣುತ್ತದೆ ಅಂತ ಆದರೆ ನಿಮ್ಮ ವ್ಯಕ್ತಿತ್ವಕ್ಕೆ ಕಪ್ಪು ಚುಕ್ಕೆಯಾಗುವ ಹಾಗೆ ನಾನು ವ್ಯವಹರಿಸುವುದಕ್ಕೆ ಅವಕಾಶ ಇಲ್ಲ. ಹೇಳುವುದಕ್ಕೆ ನೀವು ಹೇಳ್ತೀರಿ, ನಾನು ಕೊಟ್ಟದ್ದು ಮಾತು, ಅವಳಿಗೆ ಕೊಟ್ಟದ್ದು ಮಾತು, ನಾನಾಗಿ ಉಳಿಯುತ್ತೇನೆ, ನೀನು ಯಾಕೆ ಇದಕ್ಕೆ ಬಾಧ್ಯಸ್ಥನಾಗುತ್ತಿ? ಜನಕ, ಇದರ ಕರ್ತೃತ್ವದ ಸ್ಥಾನದಲ್ಲಿ ನಾನಿದ್ದೇನೆ ಜನಕ. ಹಾಗಾಗಿ ಈ ವರವನ್ನು ಕೇಳುವಲ್ಲಿ ನನ್ನನ್ನೇ ಕೇಂದ್ರವಾಗಿಸಿ ತಾಯಿ ಕೇಳಿದ್ದಾರೆ ಅಂತಾದರೆ ನಾನು ಹೋಗಲೇಬೇಕಾದದ್ದು ಧರ್ಮ. ಯಾವ ಕಾರಣಕ್ಕೂ ಚಿಂತಿಸಬೇಡಿ ಜನಕ. ಇಷ್ಟು ಬಾರಿ ನಿಮ್ಮಿಂದ ನಾವು ಉಪದೇಶವನ್ನು ಕೇಳಿದವರು. ಯಾವ ಕಾರಣಕ್ಕೂ ನಾವು ಚಿಂತೆ ಉಂಟಾಗುವಂತಹ, ದುಃಖ ಉಂಟಾಗುವಂತಹ ಸಂದರ್ಭ ಬಂದರೆ ಕೈಕಾಲು ಬಿಡಬಾರದು ಎನ್ನುವ ಹಾಗೆ ನಾವು ಒಂದಾಗುವುದು ಯಾಕೆ ಜನಕ? ಪ್ರಪಂಚದಲ್ಲಿ ಬೇರಾಗುವುದಕ್ಕೆ. ನಾವು ಬೇರಾಗುವುದು ಯಾಕೆ? ಒಂದಾಗುವುದಕ್ಕೆ. ಯಾವ ಕಾರಣಕ್ಕೂ ಇಂತಹ ಸ್ಥಿತಿ ಬಂತು ಅಂತಾದರೆ ಸಾವರಿಸಿ ಎದ್ದು ನಿಲ್ಲುವಂತಹ ಮರವಾಗಬೇಕು ಎನ್ನುವುದೇ ನಮಗೆ ಗುರು ನಿರೂಪ. ಬಳ್ಳಿಯ ಹಾಗೆ ಯಾರಿಗೂ ಕಾಲ್ತೊಡಕಾಗಬಾರದಂತೆ ಜೀವನದಲ್ಲಿ, ಮೋಡದ ಹಾಗೆ ಯಾವ ಕಾರಣಕ್ಕೂ ಗಾಳಿಯ ತೊತ್ತಾಗಬಾರದಂತೆ, ಶ್ವಾನದ ಹಾಗೆ ಯಾರ ಬಾಗಿಲ ಬಲಿಗೂ ನಾವು ಸುಳಿದು ಕ್ಷೀಣವಾಗಿ ಅವರಿಂದ ಕಾಣಿಸಿಕೊಳ್ಳಬಾರದಂತೆ, ನಿಲ್ಲಬೇಕಾದಲ್ಲಿ ನಿಲ್ಲುವ, ಉರುಳಬೇಕಾದಲ್ಲಿ ಉರುಳುವ, ಗೋಳವಾಗಬೇಕು ವ್ಯಕ್ತಿತ್ವ ಎನ್ನುವ ಹಾಗೆ ಸಾರಿ ಸಾರಿ ಹೇಳಿದಂತಹ ವ್ಯಕ್ತಿತ್ವ ಅಲ್ವೇ ಜನಕ? ಕೇವಲ ಪುತ್ರ ವಾತ್ಸಲ್ಯ ಎನ್ನುವಂತಹ ವ್ಯಾಮೋಹಕ್ಕೆ ಸಿಕ್ಕಿ ಪವಿತ್ರವಾದಂತಹ ನಮ್ಮ ಸೂರ್ಯವಂಶದ ಕೀರ್ತಿ ಪ್ರಾಬಲ್ಯಕ್ಕೆ ಕುಂದುಂಟಾಗುವ ಹಾಗೆ ನಾವು ವ್ಯವಹಾರ ಮಾಡಬಾರದು ಜನಕ. ಆದ ಕಾರಣ ಸಮಾಧಾನ ಚಿತ್ತರಾಗಿರಿ. 14 ವರ್ಷ ಎನ್ನುವುದು 14 ನಿಮಿಷದ ಹಾಗೆ ಕಳೆದು ಹೋಗ್ತದೆ ಜನಕ. ರಾಮ, ತಂದೆ, ನೀ ಮಾತಾಡ್ತಾ ಇದ್ದರೆ ದೇವ ಮಂದಿರದಲ್ಲೋ ಯಜ್ಞವೇದಿಯಲ್ಲೋ ಮಂತ್ರೋಚ್ಚಾರಣೆಗೆ ಕಿವಿಯೊಟ್ಟಿ ಕುಳಿತ ಅನುಭವ ಆಗ್ತದೆ. ಆದ್ದರಿಂದ ಮಾತಾಡಬೇಕು ಅಂತ ಕಾಣುವುದಿಲ್ಲ. ಪಾವಿತ್ರ್ಯದಲ್ಲೂ ಅದಕ್ಕಿಂತ ಒಂದಿನಿತು ಕುಂದಿಲ್ಲದ ಮಾತಿನ ಮೌಲ್ಯ.
ಸರಿಯೇ ಇರ್ತದೆ, ಸರಿಯೇ ಇರಬೇಕು. ರಾಮ ಮಾತಾಡುವುದಲ್ಲ. ವಿರಕ್ತರಾದವರಿಗೆ ನಿನ್ನ ಕುರಿತಾಗಿ ಅನುರಕ್ತಿ ಹುಟ್ಟಬೇಕು ಅಂತಾದರೆ ವಸಿಷ್ಠ ವಿಶ್ವಾಮಿತ್ರರಂಥವರು ರಾಮನ ಕ್ಷೇಮಾಭ್ಯುದಯವನ್ನು ಹಾರೈಸಿ ತಮ್ಮನ್ನು ತಾವು ಆ ಪಥದಲ್ಲಿ ತೊಡಗಿಸಬೇಕು ಅಂತಾದರೆ ಆ ಖಚಿತತೆ, ಹೌದು, ನಿರಾಲಂಬನಾಗಿ ತನ್ನನ್ನು ತಾನೇ ನಿಲ್ಲಿಸಿಕೊಳ್ಳಬಲ್ಲ ಸ್ಥೈರ್ಯ, ವೀರ್ಯ, ಸಮಗ್ರತೆ, ಐಶ್ವರ್ಯ ಅದೆಲ್ಲ ನಿನ್ನಲ್ಲಿ. ಮಗು, ತಂದೆ, ಪಿತೃವಾಕ್ಯ ಅಂತಂದ್ರೆ ತಂದೆ ಹೇಳಿದ ವಾಕ್ಯ ಆಗಬೇಕಾಗಿಲ್ಲ ಅಂತ ಮಾಡಿಬಿಟ್ಟೆ. ತಂದೆ ಪಾಲಿಸಬೇಕಾದ ಮಾತಿಗಾಗಿ ಮಗ ಏನು ಮಾಡಬೇಕೆಂಬುದನ್ನು ಅರಿತು ಹೌದು, ತಾನಾಗಿ ಸ್ವಯಂ ದೀಕ್ಷಿತನಾಗಿ ಎದ್ದು ನಿಂತೆ. ನೀವು ನಾನಾಗುತ್ತೇನೆ. ಅರ್ಥ ಆಯ್ತು. ನಿನಗೆ ನೀ ನಡೆಯುವ ಮಾರ್ಗದಲ್ಲಿ ಧರ್ಮ ಉಂಟು ಎಂಬುದು ಬಾಲ. ಮಗು, ಅಪ್ಪನಿಗೆ ರಾಮನನ್ನು ಬಿಟ್ಟು ಮತ್ತೆ ಯಾರಿಲ್ವೋ ನನಗೊತ್ತು. ವೃದ್ಧಾಪ್ಯದಲ್ಲಿ ಮಕ್ಕಳೇ ಆಲಂಬನವಾಗಿದ್ದ ಸ್ಥಿತಿಯಲ್ಲಿ ಆ ಮಗ ಇಲ್ಲ ಅಂತಾದರೆ ತಂದೆಗೋ ತಾಯಿಗೋ ಬರಬಹುದಾದ ಚಡಪಟೆ, ವೇದನೆ, ಸಂಕಟ, ಅದರಿಂದ ಬರಬಹುದಾದ ವಿನಾಶ. ಮಗು, ಒಂದು ಯಾಚಿಸಲು ನಿನ್ನ ಮಾರ್ಗಕ್ಕೆ ತೊಡಕಾಗುವುದಿಲ್ಲ. ಏನು ಜನಕ? ನನ್ನನ್ನು ನಿನ್ನ ಬೆನ್ನಿಗೆ ಹೊತ್ತುಕೊಂಡು ಕಾಡಿಗೆ ಹೋಗ್ತೀಯ. ಜನಕ, ನಿನಗೆ ವನವಾಸ ವಿಹಿತ ಅಂತ ವ್ರತವಾದರೆ, ಅದು ಧರ್ಮದ ದೀಕ್ಷೆ ಆದರೆ, ಅಪ್ಪನಿಗಾಗಿ ಮಗ ವನವಾಸ ಅಂತ ಮಗನಿಗೆ ಅಪ್ಪ ಬರ್ತಾನೆ, 100 ಬಾರಿಗೂ ಬರ್ತಾನೆ ಕಾಡಿಗೆ, ಕರ್ಕೊಂಡು ಹೋಗು ಮಗು. ಜನಕ, ಹಠ ಮಾಡಬೇಡಿ. ಯಾವ ವರವನ್ನು ತಾಯಿ ಕೇಳಿದಾರೋ ಅದೇ ಉಪಾಧಿಯಲ್ಲಿ ಸಲ್ಲಿಸಬೇಕಾದದ್ದು ಧರ್ಮ. ವ್ಯಾಮೋಹಕ್ಕೆ ಕಟ್ಟು ಹೊಡೆದು ಆ ಮೂಲಕವಾಗಿ ಪ್ರಜಾಕೋಟಿಯ ನಿಂದೆಗೆ ತಾವು ಈಡಾಗಬಾರದು ಎನ್ನುವ ಹಾಗೆ ನಿಮ್ಮಲ್ಲಿ ಕಳಕಳಿಯ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ರಾಮನನ್ನು ಭರತನಲ್ಲಿ ಕಾಣಿ ಜನಕ, ಭರತನಲ್ಲಿ ರಾಮನನ್ನು ಕಾಣಿ. ಮಗು, ಆದೀತು. ಅಷ್ಟು ಸುಕೃತ ನಾವು ಮಾಡಿದರೆ ಈ ದುಃಖ ಯಾಕೆ ಬರ್ತಿತ್ತು? ಕಾಡಲ್ಲೂ ನಾಡಲ್ಲೂ ರಾಮನನ್ನೇ ಅನುಸರಿಸುವುದು ಸುಕೃತದ ಪರಮಾವಧಿ. ಅಷ್ಟಿಲ್ಲ ಈ ಹಣೆಯಲ್ಲಿ. ಆದರೆ ಮಗು, ಜನಕ, ನಿನ್ನ ರಾತ್ರಿಯಿಂದ ಏನು ಉಣ್ಲಿಲ್ಲ ಅಲ್ವೋ? ಗೊತ್ತು. ಯವರಾಜ್ಯಾಭಿಷೇಚನಕ್ಕೊಳಗಾಗುವವನು ಉಪವಾಸದಲ್ಲಿತ್ತು. ಹೌದು. ಯಾಗಯಜ್ಞಾದಿಗಳನ್ನು ಮಾಡುತ್ತಾ ಹವಿಸನ್ನು ಕೊಡುತ್ತಾ ತರ್ಪಶೆಗೆಯಲ್ಲಿ ಪಬಡಿಸ್ತಾ ವಸಿಷ್ಠ ನಿರ್ದೇಶಾನುಸಾರ ಶತ್ರುಂಜಯ ನಾಮಕವಾದ ಪಟ್ಟದಾನೆಯನ್ನು ಮುಂದಿರಿಸಿಕೊಂಡು ಬಂದಲ್ಲಿ ಮೆರವಣಿಗೆ ಮಂತ್ರೋದಕದಿಂದ ಪೂತನಾಗಿ ಇನ್ನೇನು ಸಿಂಹಾಸನ ಏರಬೇಕು ಎಂಬ ಹಂತದಲ್ಲಿವರೆಗೆ ನಾ ಕಂಡವಲ್ಲ. ನಿನಗೆ ಗೊತ್ತಿರಬೇಕು, ಅದು ನೆನಪಿಸುವುದು. ರಾಮ ಹುಟ್ಟಿದ ಮೇಲೆ ರಾಮ ಉಂಡಿದ್ದಾನೆ ಎಂಬ ಭರವಸೆಯಲ್ಲಿ ಅಯೋಧ್ಯೆ ಉಣ್ಣುತ್ತದೆ. ರಾಮ ಉಪವಾಸ ಇದ್ದಾನೆ ಅಂತ ಆದರೆ ಅಯೋಧ್ಯೆಗೆ ರಾಮನೇ ಅನ್ನವಾಗುತ್ತಾನೆ. ರಾಮನಿಗಿಂತ ಭಿನ್ನವಾಗಿ ಅನ್ನ ಉಣ್ಣುವುದಿಲ್ಲ. ನನ್ನಂತಹ ಮುದುಕರಿಂದ ತೊಡಗಿ ತಾನು ಎಂತ ಮಕ್ಕಳಿಗೂ ಇಲ್ಲಿನ ತಾಯಲ್ಲಿ ಉಣಿಸುವುದಿಲ್ವೋ? ಒಂದು ಇವತ್ತು ರಾತ್ರಿ ಇಲ್ಲುಳಿದು ಇದೋ ಅಯೋಧ್ಯೆಯ ಅನ್ನವಾಗಿ ನಾ ಸಂಪಾದಿಸಿದ್ದು ರಾಮನಿಗೂ ಸಂದಿದೆ ಅಂತ ಒಂದು ಸಮಾಧಾನ ಸಿಕ್ಕುವುದಕ್ಕೆ ನನ್ನ ಒಂದು ಕೈ ತುತ್ತನ್ನುಂಡು. ರಾಮಪ್ರಸಾದವನ್ನುಣ್ಣುವ ಯೋಗ ಈ ಬದುಕಿಗುಂಟು ಎಂಬ ತೃಪ್ತಿ ಉಳಿಯುವ ಹಾಗೆ ಒಂದು ತುತ್ತು ನನ್ನ ಬೇಡ ಅಷ್ಟಿಲ್ಲದಿದ್ರೆ ಒಂದು ಗುಟುಕು ನೀರನ್ನಾದರೂ ಕುಣಿಸಿ ಹೊರಡು ಮಗು. ಜನಕ, ಏನು? ಒಂದು ಕಾಲದಲ್ಲಿ ವಿಶ್ವಾಮಿತ್ರರೇ ಬಂದು
ರಾಮ ಲಕ್ಷ್ಮಣರನ್ನು ಕಳುಹಿಸಿಕೊಡು ಎನ್ನುವ ಹಾಗೆ ಕೇಳಿದ ಕಾಲಕ್ಕೆ ಊನಷೋಡಶ ವರ್ಷೋ ರಾಮೋ ಎನ್ನುವ ಹಾಗೆ ನನ್ನ ಕುರಿತಾಗಿ ತಾವಾಡಿದವರು. ಅದೇ ವಿಶ್ವಾಮಿತ್ರರ ಜೊತೆಯಾಗಿ ಸಾಗಿದಂತಹ ಹೊತ್ತಿಗೆ ಬಲ ಮತ್ತು ಅತಿಬಲ ಎನ್ನುವಂತಹ ದಿವ್ಯವಾದಂತಹ ಒಂದು ಅನುಗ್ರಹವನ್ನು ಮಾಡಿದವರು ವಿಶ್ವಾಮಿತ್ರರಿದ್ದಾರೆ. ಹಸಿವು, ಬಾಯಾರಿಕೆ ಇದನ್ನು ಗೆದ್ದವನಪ್ಪ ನಿಮ್ಮ ಮಗ. ಯಾವ ಕಾಲದಲ್ಲಿಯೂ ನನಗೆ ಹಸಿವೆನ್ನುವುದು ಬಾಧಿಸಲಾರದು. ನನ್ನ ಹೊಟ್ಟೆ ಯಾವತ್ತೂ ತುಂಬಿರುತ್ತದೆ. ನನ್ನ ಹೊಟ್ಟೆ ಎನ್ನುವುದು ಯಾವ ಕಾಲಕ್ಕೂ ತಳಮಳಕ್ಕೀಡಾಗುವುದಿಲ್ಲ. ನನ್ನ ದೇಹದ ಕಸು ಎನ್ನುವುದು ಯಾವ ಕಾರಣಕ್ಕೂ ಕುಕ್ಕಿ ಹೋಗುವುದಿಲ್ಲ. ಜನಕ, ನಿಮಗೆ ಭರವಸೆಯ ಮಾತನ್ನು ಹೇಳ್ತಾ ಇದ್ದೇನೆ. ನಾನು ಯಾವ ಕಾರಣಕ್ಕೂ ಕೀಳರಿಮೆಯನ್ನು ಹೊಂದುವುದಿಲ್ಲ. ಜಟಾವಳಿಕಗಳು ಕಿರೀಟಕ್ಕಿಂತ ಕೀಳೆ. ಯಾವ ನಾರು ಬಟ್ಟೆಯನ್ನು ನಾನು ಹುಟ್ಟೆ ಅಂತಾದರೆ ಅದು ರಾಜ ಪೋಷಾಕಿಗಿಂತ ಕೀಳಾಗ್ತದೆ. ನಿಮ್ಮ ಅಕ್ಕರೆಯ ಆಸರೆಯ ಆಶೀರ್ವಾದವೆನ್ನುವುದು ಒಂದು ಇದ್ದರೆ ನನಗೆ ಕಾಡೆನ್ನುವುದು ನಾಡಾಗದೆ. ಜನಕ, ಅಪ್ಪೆಯ ಕೂರ್ಮ ಎನ್ನುವುದು ನನಗೆ ಆಶೀರ್ವಾದದ ಸ್ವರೂಪದಲ್ಲಿ ಉಂಟು ಅಂತಾದರೆ ನಾನು ಹೋದಲ್ಲೆಲ್ಲ ವಿಜಯವನ್ನು ಸಾಧಿಸುವುದಕ್ಕೆ ಯಾಕೆ ಸಾಧ್ಯವಾಗುವುದಿಲ್ಲ? ಜನಕ, ಮಾನಸಿಕವಾದಂತಹ ಒಂದು ದುಃಖಕ್ಕೆ ಒಳಗಾಗಿ ದುಃಖಿತರಾಗಿ ಇಂತಹ ಒಂದು ಸ್ಥಿತಿಗೆ ನೀವು ತಲುಪಬಾರದು. ನಿಮ್ಮ ಮಗ ನಾನು ರಾಮ ಧೈರ್ಯಶಾಲಿಯಾಗಿ ಹೊತ್ತು ಹೇಳ್ತಾ ಇದ್ದೇನೆ. ನಾನು ವನವಾಸವನ್ನು ಯಶಸ್ವಿಯಾಗಿ ಪೂರೈಸಿ ಬರ್ತಾ ಇದ್ದೇನೆ. ಒಂದು ಮಾತು ಹೇಳ್ತೇನೆ ಜನಕ, ಯಾವ ಕಾರಣಕ್ಕೂ ಚಿಂತಿಸುವುದಕ್ಕೆ ಅವಕಾಶ ಇಲ್ಲ. ಒಂದು ಹೊತ್ತಿನ ಊಟವನ್ನು ಅಲ್ಲ, ಒಂದು ಗುಟುಕು ನೀರನ್ನು ಕುಡಿದು ಹೋಗು. ನೀವು ಕೇಳಬಹುದು ಜನಕ, ಈ ಪ್ರಕೃತಿದತ್ತವಾದಂತಹ ಮನುಷ್ಯರ ಸ್ವಭಾವ ಎನ್ನುವುದು ಯಾವ ಕಾಲಕ್ಕೆ ಹೇಗೆ ಬದಲಾಗ್ತದೆ ಅಂತ ಹೇಳುವುದಕ್ಕೆ ಸಾಧ್ಯವಾಗುವುದಿಲ್ಲ. ಈ ಕಾಲಕ್ಕೆ ನಿಮ್ಮ ಜೊತೆಯಲ್ಲಿ ನಾನು ಕೂತು ಒಂದು ತುತ್ತು ಅನ್ನವನ್ನು ನಾನು ಉಂಡೆ ಅಂತಾದರೆ ಆ ಅನ್ನದ ವ್ಯಾಮೋಹ ಎನ್ನುವುದು ಮತ್ತೆ ನನ್ನನ್ನು ಅಯೋಧ್ಯೆಯಲ್ಲಿಯೇ ಉಳಿಸುವ ಹಾಗೆ ಮಾಡಿತ್ತು. ಒಂದು ವೇಳೆ ನಾನು ಹಾಗೆ ಇಲ್ಲಿ ಉಳಿದೆ ಅಂತಾದರೆ ಜನಕ, ಅದು ನಿಮಗೆ ಕಪ್ಪು ಚುಕ್ಕೆಯಾಗಿ ಪರಿಣಮಿಸಿತು. ರಾಮ ಯಾವತ್ತೂ ಅಂತಹ ಒಂದು ಕೆಲಸವನ್ನು ಮಾಡುವುದಿಲ್ಲ. ಯಾವ ಕಾರಣಕ್ಕೂ ತಾವು ಹಾಗೆ ಭಾವಿಸಬಾರದು. ನನಗೆ ಯಾವ ಉದ್ದೇಶದಿಂದ ನೀವು ಹೆಸರಿಟ್ಟರೂ ಗೊತ್ತಿಲ್ಲ. ರಾಮ ಪ್ರಪಂಚದಲ್ಲಿ ಬಲ್ಲವರು, ಇದಕ್ಕೆ ಅರ್ಥವನ್ನು ಕಲ್ಪಿಸಿದವರು ಬಹಳ ಬಗೆಯಿಂದ ಕಲ್ಪಿಸಿದ್ದಾರೆ. ನಿಮಗೆ ತಿಳಿದಿರುವ ಹಾಗೆ ಹೇಳ್ತೇನೆ, ಇನ್ನೊಬ್ಬರಿಗೆ ರಮಿಸುವ ಹಾಗೆ, ಇನ್ನೊಬ್ಬರಿಗೆ ಸಂತೋಷವನ್ನು ಕೊಡುವಂತಹ ವ್ಯಕ್ತಿತ್ವ ನನ್ನದು ಹೌದು ಅಂತಾದರೆ ಜನಕ, ಹೋದಲ್ಲಿಯೂ ರಮಿಸ್ತೇನೆ, ಇರುವಲ್ಲಿಯೂ ರಮಿಸ್ತೇನೆ. ಲೋಕಕ್ಕೆಲ್ಲ ಆನಂದವನ್ನೇ ಉಣಿಸುವಂತಹ ಪ್ರಯತ್ನದಲ್ಲಿ ನಾನು ಮುಂದಾಗುತ್ತೇನೆ. ನಿಮ್ಮ ಅಣಿದಾವರಿಗಳಿಗೆ ಪುಟಮಟ್ಟಿದ್ದೇನೆ. ದಯವಿಟ್ಟು ತಾವು ಯಾವ ಕಾರಣಕ್ಕೂ ಹಠವನ್ನು ಮಾಡಬಾರದು. ಬಲಾತಿ ಬಲಗಳನ್ನು ಹೊಂದಿದವನು ಹಾ, ವಿಜಯ ಪಥದಲ್ಲಿದ್ದಿ ಅಂತ ಸ್ಪಷ್ಟ. ಹೌದು. ಧರ್ಮ ದೀಕ್ಷೆಯಲ್ಲಿ ಹೊರಟಿದ್ದಿ ಅಂತ ವೇದ್ಯ. ಹಾ, ಗೆಲ್ಲುವುದಕ್ಕೆ ಹುಟ್ಟಿದವನು ಸೋಲುವವರ ನಾಡಲ್ಲಿರಕೂಡದು. ಹಾ, ಸೋಲುವವರ ಸಂಸರ್ಗದಲ್ಲಿರಕೂಡದು. ಹೌದು. ಇಲ್ಲ, ನೀನುಂಡದ್ದು ನಿನ್ನನ್ನು ನಾಳೆ ಪ್ರಚೋದಿಸಿ ಇಲ್ಲೇ ಉಳಿಯುವಂತೆ ಮಾಡಿದರೆ ಅಲ್ವಾ? ಹೌದು. ಅಂದ್ರೆ ನಾವೇನನ್ನು ಉಣ್ಣುತ್ತೇವೋ ಅದು ನಮ್ಮನ್ನು ಉಣ್ಣುತ್ತದೆ. ಅರ್ಥ ಆಗ್ತದೆ. ನಾನುಂಡದ್ದು ನನ್ನನ್ನೇ ಉಣ್ಣುವ ಕಾಲ ಇದು. ರಥಾಶ್ವಗಳನ್ನು ಸಿದ್ಧಪಡಿಸು. ಕರೆದೊಯ್ ಜನಕ, ಕರೆದೊಯ್. ಪುಟಮಟ್ಟಿದ್ದೇನೆ. ನಿನ್ನ ಧರ್ಮ ನಿನಗೆ ರಾಜ್ಯದಲ್ಲಿ ಮಾರ್ಗದಲ್ಲಿ ಯಾವ ವಿಧದ ಬಾಧೆಯೂ ಒದಗದಂತೆ ನಿನ್ನನ್ನು ರಕ್ಷಿಸಿದೆ. ನನ್ನ ಜೊತೆಯಾಗಿ ಬಂದಿರುವಂತಹ ಲಕ್ಷ್ಮಣ ಮತ್ತು ಸೀತೆ ಇವರನ್ನು ಜೊತೆ ಸೇರಿಸ್ತೇನೆ. ಜನಕ, ಎಲ್ಲಿದ್ದರು ರಾಮ ಜನಕ ಅನುಸರಿಸಿ ಹಾ, ಪ್ರಾಪ್ತಿ ಇದ್ದಷ್ಟು ಹಿಂಬಾಲಿಸುವುದೇ ನಮ್ಮ ಯೋಗ. ಬರ್ತೇನೆ ಜನಕ, ರಾಮ ಬರ್ತೇನೆ ಜನಕ, ಬರ್ತೇನೆ ಜನಕ.